ಅದಕ್ಕೂ ಮುಂಚೆ ನಿಮಗೆಲ್ರಿಗೂ ಧನ್ಯವಾದ, ಸ್ವಾಗತ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನನ್ನ ನಿರ್ಮಾಣದ 2ನೇ ಸಿನಿಮಾ ಯುದ್ಧಕಾಂಡ 2 ವರ್ಷ ಹಿಂದೆ ಇದೇ ಥರ ಒಂದು ಪ್ರೆಸ್ ಸಮಾರಂಭದಲ್ಲಿ ಸಿನಿಮಾ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಆ ಒಂದು ಸನ್ನಿವೇಶದಲ್ಲಿ ನಿಮ್ಮೆಲ್ಲರಿಗೂ ಸೇರೋ ಒಂದು ಅವಕಾಶ ಆಗಿತ್ತು. ಅದಾದಮೇಲೂ ಭೇಟಿಯಾದ್ವಿ, ಬಟ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ. ನಂದೇ ಯುದ್ಧಕಾಂಡ ಸಿನಿಮಾದ ಮತ್ತೊಂದು ವೇದಿಕೆ ಇವತ್ತು ಸೃಷ್ಟಿಯಾಗಿದೆ. ಅದರ ಕಾರಣ ಮತ್ತು ಉದ್ದೇಶ ಸಿನಿಮಾ ಬಿಡುಗಡೆಗೆ ಸಿದ್ಧತೆ ಆಗಿದೆ ಮತ್ತು ಅದರದ ಡೇಟ್, ರಿಲೀಸ್ ಅನೌನ್ಸ್ಮೆಂಟ್ ಕೂಡ, ಮತ್ತು ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ಇಲ್ಲಿಂದ ಯುದ್ಧಕಾಂಡದ ಕಹಳೆ ಊದಿ ರಣಭೂಮಿಗೆ ಇಳಿಬೇಕು ಅನ್ನೋದು ಒಂದು ಉದ್ದೇಶ. ಹಾಗಾಗಿ ನಿಮ್ಮೆಲ್ಲರನ್ನೂ ಇಲ್ಲಿ ಆಹ್ವಾನ ಮಾಡಿದ್ದು, ಬಂದಿದ್ದಕ್ಕೆ ಧನ್ಯವಾದ. ಸಿನಿಮಾದ ಒಂದು ಚಿಕ್ಕ ತುಣುಕನ್ನು ನೋಡಿಬಿಟ್ಟು ಮತ್ತೆ ಮುಂದಿನ ವಿಚಾರಗಳಿಗೆ ಬರ್ತೀವಿ. ಕಲಾವಿದೆ ಆದಂಥ ಅರ್ಚನಾ ಜೋಯ್ಸ್ ಅವರಿದ್ದಾರೆ, ಪ್ರಕಾಶ್ ಬೆಲ್ವಾಡಿ ಸರ್ ಇದ್ದಾರೆ, ನಾಗಭರಣ ಸರ್ ಇದ್ದಾರೆ, ಪುಟಾಣಿ ರಾಜ್ಞ ಇದ್ದಾಳೆ. ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಇನ್ನೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಅಂದರೆ 2 ಪಿಲ್ಲರ್ಸ್ ಸೇರ್ಕೊಂಡಿದ್ದಾರೆ. ಒಂದು ಪ್ರವೀಣ್ ಇದ್ರು ಅವತ್ತು, ಪ್ರವೀಣ್ ಜೊತೆಗೆ ಇವತ್ತು ಹೇಮಂತ್ ಅವರು ಸೇರ್ಕೊಂಡಿದ್ದಾರೆ. ನಮ್ಮ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಈ ಥೀಮ್ ಸಾಂಗ್ ಏನು ಕೇಳಿದ್ರು ಅದನ್ನ ಮಾಡಿದಂಥ ಹೇಮಂತ್ ಅವರು ಇದ್ದಾರೆ. ಸೊ ಎಲ್ಲರೂ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆಯನ್ನು ಅಲಂಕರಿಸಿ ಯುದ್ಧದ ಘೋಷಣೆ ಮಾಡೋಣ. ಡೇಟ್ ಅನೌನ್ಸ್ಮೆಂಟ್ ಮತ್ತು ವಿತರಕರ ಮಾಹಿತಿಯನ್ನು ಒಂದು ಚಿಕ್ಕದ ಗ್ರಾಫಿಕ್ ಮೂಲಕ ಮಾಡಿದ್ದಾರೆ, ಅದನ್ನು ಪ್ಲೇ ಮಾಡ್ಬಿಡ್ತೀವಿ. ಏಪ್ರಿಲ್ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಎಂಟೈರ್ ಕರ್ನಾಟಕ KVN ಪ್ರೊಡಕ್ಷನ್ಸ್ ಅವರ ಮುಖಾಂತರ ರಿಲೀಸ್ ಆಗ್ತಾ ಇದೆ. ಇದು ಮೇನ್ ವಿಷಯ. ಆ್ಯಂಡ್ ಯುದ್ಧಕಾಂಡ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು. ನನ್ನ ಲೈಫ್ ಟೈಮಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರತಕ್ಕಂತಹ ಒಂದು ಜರ್ನಿ. ಸಾಕಷ್ಟು ಜನ ಹೂಡಿಕೆದಾರರನ್ನು ಹುಡುಕ್ತಾ ಅದು ಗೊತ್ತಿಲ್ಲ ಸಿನಿಮಾ ಹೆಂಗೆ ಮುಗಿಸ್ಬಿಟ್ಟೆ ಅಂತ. ನಾನೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಹಂತಕ್ಕೂ ಬಂತು. ಎಲ್ಲರದು ಬೆಂಬಲ, ಸಪೋರ್ಟ್ ಇರೋದ್ರಿಂದನೇ ಈ ಕಾರಣ ಆಗಿರೋದು. ಎಲ್ಲ ಕಲಾವಿದರು, ತಂತ್ರಜ್ಞರು, ಸಾಕಷ್ಟು ಜನ ಸ್ನೇಹಿತರು, ಹಿತೈಷಿಗಳು, ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ. ಯುದ್ಧಕಾಂಡ ಸಿನಿಮಾ, ಈ ಸಿನಿಮಾದ ವಿಷಯ ಏನಪ್ಪ ಅಂತಂದರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ. ಒಂದು ಹೆಣ್ಣು ಅಂದರೆ ಒಂದೇ ಹೆಣ್ಣಲ್ಲ, ಹೆಣ್ಣು. ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಅರ್ಚನಾ ಜೋಯ್ಸ್ ಅವರು. ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಳಿಗೆ ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ. ನಮ್ಮ ಭರತ ಖಂಡವನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಭರತನ ಕ್ಯಾರೆಕ್ಟರ್. ಒಟ್ಟಾರೆ ಧರ್ಮಕ್ಕಾಗಿ ಒಂದು ಹೋರಾಟ. ಧರ್ಮ ಏನಂತಂದರೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು, ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ಕೆಲವೊಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಚಾರಗಳು ಸರಿ ಹೋಗಬೇಕಾಗಿದೆ. ಆಮೇಲೆ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ರಾಷ್ಟ್ರಪತಿಗಳಿಗೆ ತಲುಪೋದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ. ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನೂ ಅಲ್ಲ. ಅಂದರೆ ಇವತ್ತು ನಾವು ನೋಡಿದ್ರೆ 30 ಕೋಟಿ, 50 ಕೋಟಿ, 100 ಕೋಟಿ ಅದು ತುಂಬ ಸಾಮಾನ್ಯ ವಿಚಾರ ಆಗಿಬಿಟ್ಟಿದೆ. ಸೊ ಆ ಸ್ಟ್ಯಾಂಡರ್ಡಲ್ಲಿ ಸಿನಿಮಾ ಮಾಡಿದ್ರೇ ಒಂದು ದೊಡ್ಡ ಸಿನಿಮಾ ಅನಿಸ್ಕೊಳ್ಳುತ್ತೆ. ಇದು ಲೋ ಬಜೆಟ್ ಸಿನಿಮಾನೂ ಅಲ್ಲ. ನನ್ನ ಯಥಾಶಕ್ತಿ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಸ್ಟ್ಯಾಂಡರ್ಡ್ ಮಿಡ್ ಸ್ಕೇಲಲ್ಲಿ ಇರತಕ್ಕಂಥ ಒಂದು ಸಿನಿಮಾ ಭಾರತಾದ್ಯಂತ ಒಂದು ದಾಖಲೆ ಮಾಡಬೇಕನ್ನೋದು ಒಂದು ಕೆಟ್ಟ ಹಠ ನಂದು. ನಾವು ಪರಭಾಷಾ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಕೆಲವೊಂದು ಮಲಯಾಳಂ ಸಿನಿಮಾಗಳು ಬಂದಿದ್ದಾವೆ, ಇಲ್ಲಿ ಕೆಲವೊಂದು ತೆಲುಗು ಸಿನಿಮಾಗಳು ಬಂದಿದ್ದಾವೆ. ಚಿಕ್ಕ ಬಜೆಟಲ್ಲಿ ಅಂದರೆ ಅವ್ರಿಗೆ ಅನಿಸುವಂಥ ಚಿಕ್ಕ ಬಜೆಟ್ ಮಿಡ್ ಸ್ಕೇಲ್ ಸಿನಿಮಾಗಳು ಇಲ್ಲೆಲ್ಲ ಬಂದು ದೊಡ್ಡ ರೆಕಾರ್ಡ್ಸ್ ಮಾಡಿದ್ದಾವೆ. 100 crores ಬಜೆಟ್ ರೀಚ್ ಆಗಿದ್ದಾವೆ. ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಮಾಡಿ ಒಳ್ಳೆ ಕಲಾವಿದರಿದ್ದು, ಒಳ್ಳೆ ತಂತ್ರಜ್ಞರು ಇದ್ದು,
ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ದೊಡ್ಡ ವಿಷಯ, ಇದು ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ಸಿನಿಮಾ ಯಾಕೆ ಆ ದೊಡ್ಡ ಮಟ್ಟಕ್ಕೆ ಆಗಬಾರ್ದು, ಇದು ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು. ನನಗೆ ಇದರಲ್ಲಿ ಎರಡು ಸ್ವಾರ್ಥ ಇದೆ. ಒಂದು, ನಾನು ಒಬ್ಬ ಕಲಾವಿದನಾಗಿ ಫ್ರಂಟ್ ಲೈನ್ ಹೀರೋಸ್ ಅಂತ ಏನಿದ್ದಾರೆ ಅದರಲ್ಲಿ ನಾನು ಬಂದು ನಿಲ್ಲಬೇಕು. ಬಿಕಾಸ್ ನನಗೆ ಸಿಗಬೇಕಾಗಿರ್ತಕ್ಕಂಥ ಮಾನ ಸ್ಥಾನ ಏನಿದೆ ಅಲ್ಲ, ಅದು ಸರಿಯಾದ ರೀತಿಯಲ್ಲಿ ದೊರಕಿಲ್ಲ ಅನ್ನೋದು ನನಗೊಂದು ಬೇಜಾರಿದೆ, ಕೊರಗಿದೆ. ಅಂದರೆ ಯಾರನ್ನೂ ದೋಷಿಸ್ತಾ ಇಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಬಳಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರು ಅನ್ನೋದಿದೆ. ಯಾರು ಆ ಪ್ರಯತ್ನ ಮಾಡದೇ ಇದ್ದಾಗ ಸ್ವಯಂ ನಾವೇ ಎದ್ದು ನಿಂತು ಆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ನಂಬುವಂಥ ವ್ಯಕ್ತಿ ನಾನು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಯಾಕೆ ನಾವೇ ಮಾಡಬಾರ್ದು, ನಮ್ಮನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ನಮ್ಮ ಫ್ಯೂಚರನ್ನು ನಾವೇ ಕ್ರಿಯೇಟ್ ಮಾಡಬೇಕು. ಯಾವುದೋ ಪ್ರಿಡಿಕ್ಷನ್ ಹೋಗಿ ಮುಂದೆ ನನ್ನ ಫ್ಯೂಚರ್ ಏನಾಗುತ್ತೆ, ನನ್ನ ಭವಿಷ್ಯ ಏನಾಗುತ್ತೆ ಅಂತ ಇನ್ನೊಬ್ಬರ ಮುಂದೆ ಜಾತಕ ಕೇಳೋದಕ್ಕಿಂತ ನನ್ನ ಜಾತಕ ನಾನೇ ಬರೆಯೋಣ, ನನ್ನ ಭವಿಷ್ಯ ನಾನೇ ಬರೆಯೋಣ ಅಂತ ನಿರ್ಧಾರ ಮಾಡೋಂಥ ವ್ಯಕ್ತಿ ನಾನು. ಸೊ ಹಂಗಾಗಿ ಆ ಒಂದು ಸ್ವಾರ್ಥನೂ ಇದೆ, ಬಂದು ಬೆಳೆದು ನಿಲ್ಲಬೇಕು ಅನ್ನೋದು. ಅದ್ರ ಜೊತೆಗೆ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದರೆ, ಕನ್ನಡ ಸಿನಿಮಾ ಒಂದು ಮಿಡ್ ಸ್ಕೇಲ್ ಸಿನಿಮಾ ಭಾರತಾದ್ಯಂತ ಹೆಸರು ಮಾಡ್ಬೋದು, ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು, ಅದು ಒಂದು ದಾಖಲೆಯನ್ನು ಬರೀಬೋದು ಅನ್ನೋ ಒಂದು ಚಾಲೆಂಜನ್ನು ಇಟ್ಕೊಂಡಿದ್ದೀನಿ. ಅದು ಮಾಡಬೇಕು, ಅದು ಆ ಥರ ಆಗಬೇಕು ಅನ್ನೋದು ಒಂದು ಆಸೆ, ಒಂದು ಹಠ. ಅದು ಆಗತ್ತೋ ಇಲ್ಲೋ ಅನ್ನೋ ಪ್ರಶ್ನೆನೂ ಹಾಕಲ್ಲ, ಅದು ಆಗಬೇಕು ಅನ್ನೋದು ನನ್ನ ಹಠ. ಹಾಗಾಗಿ ಈ ಒಂದು ಘೋಷಣೆ ಏನಿದೆ, ಏಪ್ರಿಲ್ 18 ಬರ್ತಾ ಇದ್ದೀವಿ. ಸೊ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಅನ್ನೋದು ನಾವು ಕೇಳೋದು ಸಹಜ. ಬೇಕು ಅನ್ನೋದ್ರ ಜೊತೆಗೆ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಖಂಡಿತ ನಿಮ್ಮ ಕರ್ತವ್ಯ ಅಂತ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಮಾಡಲೇಬೇಕು. ಬಿಕಾಸ್ ಒಂದು ಒಳ್ಳೆ ಕಾಸ್ ಆಗುತ್ತೆ, ಒಂದು ಒಳ್ಳೆ ಸಂದೇಶ ಇಡೀ ಜಗತ್ತಿಗೆ ಕೊಡುವಂತ ಆಗುತ್ತೆ. ಸೊ ಎಲ್ಲ ಕಲಾವಿದರದು, ಎಲ್ಲ ಟೆಕ್ನಿಷಿಯನ್ಸ್ದು ಅದೇ ಬೇಡಿಕೆ ಆಗಿದೆ, ಅದೇ ಕೋರಿಕೆ ಆಗಿದೆ. ಒಬ್ಬೊಬ್ಬರಾಗಿ ತಮ್ಮ ಅನಿಸ್ತು ಇಷ್ಟೊಂದು ಜನ ಇರೋದ್ರಿಂದ ಎಲ್ಲರೂ ತಮ್ಮ ಮನಸ್ಸಿನ ಮಾತುಗಳನ್ನು ಇಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಯಾರಿಂದ ಶುರು ಮಾಡೋಣ? ಲೇಡೀಸ್ ಫಸ್ಟ್. ಅರ್ಚನಾ ಜೋಯ್ಸ್ ಅವರು. ಇದು ಒಂದು ಏನಂತಾರೆ, ಫೀಮೇಲ್ ಓರಿಯೆಂಟೆಡ್ ಸಿನಿಮಾ, ಹೆಣ್ಣಿನ ಪ್ರಾಧಾನ್ಯತೆ ಇರತಕ್ಕಂಥ ಒಂದು ಸಿನಿಮಾ. ಹಾಗಾಗಿ ಅರ್ಚನಾ ಜೋಯ್ಸ್ ಅವರು ಮಾತಾಡಬೇಕು. ಸೀನಿಯರ್ ಮೋಸ್ಟ್ ಪ್ರಕಾಶ್ ಸರ್, ನಾಗಾಭರಣ ಸರ್ ಕಡೆಯಿಂದ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಿತ್ತು ಒಂಥರ. ಬಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಫೀಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಬಹುಶಃ ಅಂದರೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಈಸ್ ಐ ಶುಡ್ ಅಪ್ರಿಷಿಯೇಟ್ ನೀವು ಈ ಥರದೊಂದು ಸಬ್ಜೆಕ್ಟ್ನ ಪ್ರೊಡಕ್ಷನಲ್ಲಿ ತಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು. ಆ್ಯಂಡ್ ನೀವು ಇದನ್ನ ಈ ಥರದೊಂದು ಕಥೆ ಮಾಡ್ಕೊಡೋದು. ನಮ್ಮ ಡೈರೆಕ್ಟರ್ ಪವನ್ ಭಟ್, ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ್ದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗಬೇಕು ಅಂತ. ನಾವು ಅಂದರೆ ದಿನನಿತ್ಯ ಏನೇನೋ ಒಂದಷ್ಟು ಇನ್ಸಿಡೆಂಟ್ಗಳು ಆಗ್ತಿರತ್ತೆ. ಅಂದ್ರೆ ಸಾಮಾನ್ಯ ಇನ್ಸಿಡೆಂಟ್ಗಳಲ್ಲೇ ಕೂಡ ನಾವು ನಮ್ಗೆ ಸಮಯಕ್ಕೆ ತಕ್ಕಂತೆ ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನೋ ಒಂದು ಸಿಗ್ಲಿಲ್ಲ ಅಂತಂದಾಗ ಎಷ್ಟು ಕೊರಗ್ತೀವಿ, ಬೇಜಾರಾಗತ್ತೆ, ಹತಾಶೆ ಆಗತ್ತೆ. ಬಟ್ ಈ ತರದ ಒಂದು ಸೆನ್ಸಿಟಿವ್ ವಿಷಯಗಳನ್ನ ನಮ್ಗೆ ಅದ್ರಲ್ಲಿ ಕರೆಕ್ಟ್ ಆದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದು ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದೀವಿ. ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ತರದ ಇನ್ಸಿಡೆಂಟ್ಗಳು ಆಗದೆ ಇರಲಿ, ಸಂಭವಿಸದೇ ಇರಲಿ ಅಂತ. ಸೊ ಈ ತರದ್ದು ನಾವು ವಾತಾವರಣದಲ್ಲಿದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ, ನಿಮ್ಮೆಲ್ಲರಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ, ಐ ಥಿಂಕ್ ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಬರೀ ಹೆಣ್ಮಕ್ಳು ಅಂತ ಅಲ್ಲ, ಇಲ್ಲಿ ಗಂಡಸರಿಗೆ ನಿಮ್ಗೆ ಹೆಂಡತಿಯರಾಗ್ಲಿ, ಅಕ್ಕ ತಂಗಿಯರಾಗ್ಲಿ, ಮಕ್ಕಳು, ಹೆಣ್ಮಕ್ಳು ಇರೋರು ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಫಸ್ಟ್ ಆಫ್ ಆಲ್ ಈ ತರದ ಇನ್ಸಿಡೆಂಟ್ಗಳು ಆಗ್ಬಾರ್ದು, ಆದ್ರೂ ಅದಕ್ಕೆ ನಮ್ಗೆ ಟೈಮ್ ಕರೆಕ್ಟ್ ಆಗಿ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನ್ಗೆ ಐ ವಾಂಟೆಡ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲ್ಮ್. ಅದನ್ನ ಹೊರತುಪಡಿಸಿ ಅಂದ್ರೆ ಅರ್ಚನಾ ಆಗಿಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ, ನನಗೆ ಐ ಡೋಂಟ್ ನೋ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನಿಮಾ, ಹಳೆಯ ಇಂಗ್ಲಿಷ್ ಸಿನಿಮಾ, ಅದು ಯಾವ ಲೆವೆಲ್ಗೆ ಅದರಲ್ಲಿ ಆಕ್ಟಿಂಗ್ ಹೇಗಿದೆ ಅಂತಂದ್ರೆ, ಈ ತರದ್ದು ಅಂದ್ರೆ ಪ್ರತಿಯೊಬ್ಬ ಆಕ್ಟರ್ಗೆ ಆ ತರದೊಂದು ಪಾತ್ರ ಮಾಡ್ಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಐ ಥಿಂಕ್ ನನಗೆ ಕನ್ನಡದ ಮಟ್ಟದಲ್ಲಿ ಯುದ್ಧಕಾಂಡದಲ್ಲಿ ಆ ತರದ ಒಂದು ಅವಕಾಶ ಸಿಕ್ಕಿದೆ. ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳ್ಬೋದಲ್ಲ. ನೀವು ನೋಡಿದಿರಲ್ಲ ಸಿನಿಮಾ? ನೀವು ನೋಡಿದ್ರ? ಓಕೆ, ನೋಡಿರ? ನೀವು ನೋಡ್ಬೇಕು ಆಕ್ಚುಲಿ. ಸೊ ನನಗೆ ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಅದು ಬಹಳ ಸ್ಯಾಟಿಸ್ಫೈ ಮಾಡ್ತು. ಅಂದ್ರೆ ವೈ ನಾಟ್, ಆ ತರದ್ದು ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ, ಅದಕ್ಕೆ ಹತ್ರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ನೀವು ಇನ್ಸಿಡೆಂಟ್ ಏನಂತ ಹೇಳಿ?
ಯಾವ ಇನ್ಸಿಡೆಂಟು? ಮಾತಾಡ್ತಾ ಇದ್ರಿ ನಿಮ್ಮ ರೋಲ್ ಅದ್ರ ಸುತ್ತ. ಸೊ ಸಾರಿ, ನನ್ನ ಕ್ಯಾರೆಕ್ಟರ್ ನಿವೇದಿತಾ ಅಂತ, ಒಬ್ಬ ಸಾಮಾನ್ಯ ಮಹಿಳೆ. ಹೀಗೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತೆ, ಆಗ್ಬಾರ್ದೇ ಇರೋವಂಥದ್ದು. ಸೊ ಅದಾದಾಗ ಅವಳ ಲೈಫಲ್ಲಿ ಆಗುವಂಥ ಗ್ರಾಫ್ ಚೇಂಜ್, ಏರುಪೇರುಗಳು ಏನಾಗುತ್ತೆ, ಅದರಿಂದ ಸಿನಿಮಾ ಒಂದು ಬೇರೆ ಅಂದ್ರೆ ದಟ್ ಇಸ್ ದ ಮೇನ್ ಕ್ರಕ್ಸ್ ಆಫ್ ದ ಫಿಲ್ಮ್. ಅದಾದ ನಂತರ ಜಸ್ಟಿಸ್ ಸಿಗದೇ ಇರೋ ಕಾರಣ ಕಾನೂನನ್ನ ತನ್ನ ಕೈಗೆ ತಗೊಳ್ತಾರೆ. ಅದರಿಂದ ನೆಕ್ಸ್ಟ್ ಏನಾಗುತ್ತೆ, ಇವಾಗ ಆಕೆನ ವಿಕ್ಟಿಮ್ ಅಥವಾ ಕ್ರಿಮಿನಲ್ ಅನ್ನೋದು ಪ್ರಾಬಬ್ಲಿ ಅಲ್ಲ, ಅದು ನಿಮ್ಮ ಫ್ಯಾಮಿಲಿ ನಡೆಯೋದ, ಸಮಾಜದಲ್ಲಿ ನಡೆಯೋದ? ಫ್ಯಾಮಿಲಿಯಲ್ಲಿ ಸರ್, ಫ್ಯಾಮಿಲಿ. ಅದ್ರ ವಿರುದ್ಧ ನೀವು ಹೊರಡೋದು? ಅದೇ ಏನು ವಿಷಯ ಅಂತ ಕೇಳ್ತೀನಿ. ಅವ್ರು ಆಗ್ಲಿಂದ ಇನ್ಸಿಡೆಂಟ್ ಅಂತಿದ್ದಾರೆ. ಅಂದ್ರೆ ನಾವು ಇವ್ರು ಫಸ್ಟ್ ಅಡ್ರೆಸ್ ಮಾಡಿದ್ರಲ್ಲ ಚೈಲ್ಡ್ ಅಬ್ಯೂಸ್ ಅನ್ನೋದನ್ನ ಹೇಳಿರೋದ್ರಿಂದ, ಹಾಗಾಗಿ ಐ ಥಾಟ್ ಅಂಡರ್ಸ್ಟುಡ್ ಅಂತ ಅನ್ಕೊಂಡೆ. ಸೊ ಅದರಲ್ಲಿ ಒಂದು ಅರ್ಥ ಗೊತ್ತಾಗಿರುತ್ತೆ, ಸಾರಾಂಶ ಸಿನಿಮಾದ ಏನು ಅನ್ನೋದು ಒಂದು ಜಿಸ್ಟ್ ಗೊತ್ತಾಗಿರ್ತಲ್ಲ, ಹಾಗಾಗಿ ಅದನ್ನ ಸ್ಟ್ರೆಸ್ ಮಾಡಕ್ ಹೋಗ್ಲಿಲ್ಲ. ಬಟ್ ದಟ್ ಇಸ್ ದಿ ಇನ್ಸಿಡೆಂಟ್. ನೋಡಿ, ಕನ್ನಡ ಸಿನಿಮಾದಲ್ಲಿ ಗಂಭೀರವಾಗಿ ಒಂದು ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನ್ನಿಸುವ ಒಂದು ವಿಷಯವನ್ನು ತಗೊಂಡು ಭಾಳ ಆಳವಾಗಿ ಒಂದು ತೀವ್ರತೆಯಿಂದ ಅದನ್ನು ನಿರೂಪಿಸುವಂಥ ಕಥೆಗಳು ಬರೋದು ಅಪರೂಪ ಆಗಿದೆ. ಒಂದು 70ರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆರ್ಟಿಸ್ಟಿಕ್ ಆಗಿ ಕೂಡ ಗಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಟಿಕೊಟ್ಟಿರೋದು ಭಾಳ ವಿರಳ ಈಗ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಆಗೋ ಥರದ್ದು ನಾವು ಕಾಲದಲ್ಲಿ ಇದ್ದೀವಿ ಅಂತ ನನಗನ್ಸುತ್ತೆ. ಅಂಥ ಕಾಲದಲ್ಲಿ ಇವರು ಬಂದು ನನಗೆ ಈ ಕಥೆ ಹೇಳಿದಾಗ, ಅಂದರೆ ಆಮೇಲೆ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ, ಆದರೆ ಇವ್ರು ನನಗೆ ಬಂದು ಕಥೆ ಹೇಳಿದಾಗ ನನಗೆ ತುಂಬ ಉತ್ಸಾಹ ಬಂತು. ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೇ ಇದ್ರು ಇದು ಮಾಡ್ತೀನಿ. ನನಗೇನು ಅಷ್ಟು ಇಂಟ್ರೆಸ್ಟ್, ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ. ಲಾಯರ್ ಅಂದರೆ ಲಾಯರು, CBI ಆಫೀಸರು, ರಾ ಆಫೀಸರ್, ಈ ಥರದ್ದು ಮಾಡಿ ನಾನು ಮಾಡೋದು ಬೇಡ ಅಂದ್ಕೊಂಡೇ ಇದ್ದೆ ನಾನು. ಬಟ್ ಅವ್ರ ಕಥೆ ಹೇಳಿದ್ಮೇಲೆ ನನಗೆ ತುಂಬ ಉತ್ಸಾಹ ಬಂತು. ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ, ಎಲ್ಲರೂ ಮಾತಾಡ್ತಾರೆ, ನಿಮಗೆ ಗೊತ್ತಾಗುತ್ತೆ. ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ. ನೋಡಿ, ಭಾರತದಲ್ಲಿ 5 ಕೋಟಿ ಕೇಸ್ ಪೆಂಡಿಂಗ್ ಇದೆಲ್ಲ ಕೋರ್ಟಲ್ಲಿ. ನೀವು ಅಕಸ್ಮಾತ್ ಕೋರ್ಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕಿ ಒಂದು 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ. ಅಂದರೆ ಆ ಕೋರ್ಟ್ ಅವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಶನ್ ತಗೊಳ್ಳೋದೇನಂತೆ, ಮತ್ತು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ, ಅವೆಲ್ಲ ಇರುತ್ತೆ. ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಅಂದರೆ ಅವ್ರಿಗೆ ಯಾವಾಗಾಗುತ್ತೋ ಅವ್ರಿಗೆ ಕೆಲಸ ಮಾಡ್ಬೋದು ಅನ್ನೋ ಥರ ಮನಸ್ಸಿದ್ದಂಗಿದೆ ಅವ್ರಿಗೆ. ಆದರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೋ ಅವ್ರಿಗಿರುತ್ತೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಡ್ಜ್ಮೆಂಟ್ ಕೊಡ್ತಾ ಇದ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ. ಈಗ ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದು ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು. ಬಟ್ ಅದು ತುಂಬ ಸ್ಮಾಲ್ ಮಾರ್ಜಿನ್. ಅದನ್ನು ಮಾಡ್ಕೊಂಡು ಹೋದ್ರೆ 50 ವರ್ಷದಲ್ಲಿ ಇದು ಬಗೆಹರಿಸ್ಬೋದು, ಆ ಥರದ್ದಾಗಿದೆ ಅದು. ಸೊ ನಾನೇನು ಹೇಳ್ತೀನಿ, ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು. ಈಗ ಕೇಸ್ ಲಾ ಅಂತಾರೆ, ಅಂದರೆ ನಮ್ಮ ಕಾನೂನಲ್ಲಿ, ಸಂವಿಧಾನದಲ್ಲಿ, ಅಥವಾ ನಮ್ಮ IPC, ಇಂಡಿಯನ್ ಪೀನಲ್ ಕೋಡ್, ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ. ಹಿಂದಿಲಿ ನನಗೆ ಹೇಳಕ್ಕೆ ಬರೋದ ಅಲ್ಲ ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಕೊಟ್ಟಿದ್ದಾರಲ್ಲ ಅದಕ್ಕೆಲ್ಲ. ಸೊ ಇಂಡಿಯನ್ ಪೀನಲ್ ಕೋಡ್, ಇಂಡಿಯನ್ ಸಿವಿಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಏನೇನೋ ಇದೆ. ಅವೆಲ್ಲ ಅದನ್ನ ಮತ್ತೆ ಆಲ್ ಇಂಡಿಯಾ ರೆಫರೆನ್ಸ್ ಇದೆ. ಹಿಂದೆ ಏನೇನು ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರೋ ಅದನ್ನ ನೋಡಿ ಮಾಡೋದು. ಮತ್ತೆ ಹಿಂದೆ ಯಾವುದಕ್ಕೂ ಕೊಟ್ಟೇ ಇಲ್ಲ, ಪಾರ್ಲಿಮೆಂಟಲ್ಲೂ ಬಗೆಹರಿದಿಲ್ಲ. ಅದಕ್ಕೆ ಏನಾದ್ರು ಕೊಡಬೇಕು ಅಂದರೆ ಕೋರ್ಟು ಬಂದು ಮಾಡಿದ್ರೆ ಅದು ಕೇಸ್ ಲಾ ಅಂತ ಏನಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು AI ಕೊಟ್ಬಿಟ್ರೆ ಸುಮಾರು 1 ವಾರದಲ್ಲಿ ಈ 5 ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ. ಅದನ್ನು ಕೆಲವು ದೇಶಗಳು ಮಾಡೋಕ್ಕೆ ಹೊರಟಿವೆ. ಆ್ಯಕ್ಚುಲಿ ಇವರು ಅದನ್ನು ಮಾಡಿ
ಅವ್ರು ಕೋರ್ಟಲ್ಲಿ ಕೂತಿರೋರಿಗೆ ಅದು ಆಗಿ ತಿರ್ಗಾ ಯಾರು ಅಪೀಲಿಗೆ ಬಂದರೆ ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ. ಅವರು ಮನುಷ್ಯನ ವಿವೇಕನ ಕೊಡೋದಿದ್ರೆ ಅವ್ರು ಕೊಡಲಿ ಅವಾಗ. ಆದರೆ ಇಲ್ಲದೆ ಇದ್ರೆ ಅದನ್ನ ಮಾಡೋಕ್ಕೆ ಅವ್ರು ಬಿಟ್ಟರೆ ಬೆಟರು. ಆದರೆ ಇದು ಈ ಅವೇರ್ನೆಸ್ಸು ಇದು ಭಾಳ ಕಷ್ಟ. ಈ ಕಷ್ಟದ್ದು ಎಷ್ಟು ದೊಡ್ಡದು ಈ ಕಷ್ಟ, ಮತ್ತು ಇದನ್ನು ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನು ನಿರೂಪಿಸಿ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕ್ಕೆ ಒಂದು ಪ್ರಯತ್ನ ಅಂದರೆ ನಾನು ಈ ಯುದ್ಧಕಾಂಡ ಚಾಪ್ಟರ್ 2 ಅಂತ ಹೇಳ್ತೀನಿ. ಇವರು ಭಾಳ ಕಷ್ಟ. ನಾನು ತುಂಬ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ. ನಾನು ಶೂಟಿಂಗ್ ಆಗ್ಬೇಕಾದ್ರೆ ಸ್ಕ್ರಿಪ್ಟ್ ಅವ್ರು ಓದಿದ್ದ ಟೈಮಲ್ಲಿ ಮಧ್ಯ ಸೀನ್ಗಳಲ್ಲಿ ಮಧ್ಯನೂ ನಾನು ಇದು ಹಿಂಗೆ ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಮಾಡ್ಕೊಂಡಿದ್ರು ಅವರಾಗಲೇ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಎನಿ ವಿಕ್ಟಿಮ್ ಇಸ್ ಎ ವಿಕ್ಟಿಮ್. ಈ ಕೇಸಲ್ಲಿ ಗಂಡಸು ಆಗೋದಕ್ಕಿಂತ ಜಾಸ್ತಿ ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದರೆ ನಿಮಗೆ ನಾ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕಾಗತ್ತೆ ಗೊತ್ತಾ. ಆದರೆ ಒಂದು ಹೆಣ್ಣಿಗೆ ಅವಮಾನ ಆದರೆ ಮಕ್ಕಳಿಗಾಗತ್ತೆ, ತಂದೆ ತಾಯಿಗಾಗತ್ತೆ. ಇದು ಅದಕ್ಕಾಗಿ ಭಾಳ ವಿಶೇಷ ಅನ್ಸುತ್ತೆ ನಮಗೆ ಅಮಾಂಗ್ ವಿಕ್ಟಿಮ್ಹುಡ್ಸ್. ಐ ಥಿಂಕ್ ವಾಟ್ ಹ್ಯಾಪನ್ಸ್ ಟು ವುಮನ್ ಈಸ್ ಅ ಕ್ರೂಷಿಯಲ್ ಐಡಿಯಾ ಟು ಅಡ್ರೆಸ್. ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಭಾಳ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು. ನಾನು ಎಂದಿನಂತೆ ಒಂದು 3-4 ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದೀನಿ, ಆದರೆ ಇದರಲ್ಲಿ ಎಂದಿನಂತೆ ಮಾಡಿಲ್ಲ. ಇದು ಸ್ವಲ್ಪ ಹೇಳ್ತಾ ಇದೆ ಸಿನಿಮಾ ಅಂತ ಹೇಳಿ ದಯವಿಟ್ಟು ನೋಡಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ಪವನ್ ಮಾತಾಡಿದ್ರೆ ಹಾಗೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಯಾವುದಾದ್ರೂ ಒಂದು ಹೊಸ ಚಿತ್ರ ಬಂದಾಗ ನಾವು ಭಾಳ ಡಿಫ್ರೆಂಟ್ ಆಗಿದ್ದೇವೆ ಅಂತ ಹೇಳೋದು ಭಾಳ ಮಾಮೂಲಿ. ಅದು ಭಾಳ ಕೇಳಿ ನೀವು ಭಾಳ ಸಲ ಏನು ಡಿಫ್ರೆಂಟ್ ಆಗಿದೆಯಾ ಅಂದಾಗ ಅವನ ಪಾಪ ಹಂಗೆ ಅಲ್ವಾ. ಆದರೆ ಇದರ ಮೊದಲ ಹೆಜ್ಜೆಯಿಂದ ಇದು ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ನಿಮಗೆ ಕಣ್ಣಿಗೆ ಕಾಣಿಸೋ ಹಾಗೆ ಅದು ಹೇಳ್ತಾ ಇದೆ. ಇದೇ ಇದರ ವಿಶೇಷ ಅಂತ ನಾನು ಹೇಳ್ತೇನೆ. ಯುದ್ಧಕಾಂಡ ಚಾಪ್ಟರ್ 2 ಯಾವ ಪರ್ಪಸ್ಗೆ ಆ ಸಿನಿಮಾ ಆಯಿತು ಅದು ಹೇಳ್ಕೋಬೋದು. ನಾನೇ ಒಂದು ರೀತಿ ಸ್ಥಾಪಿಸ್ಕೊಳ್ತೇನೆ, ಅದರಿಂದಾಗಿ ಈ ಸಿನಿಮಾ ಮಾಡಿದೆ. ಅದು ಒಂದು ರೀತಿ ಸ್ವಾರ್ಥ ಇರ್ಬೋದು. ಆದರೆ ಹೊರಗಿನ ಸಮಷ್ಟಿಗೆ ಬೇಕಾದದ್ದನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೊರಡುವಾಗ ಆ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟೇ ಆ ಕೆಲಸ ಮಾಡಬೇಕಾಗುತ್ತೆ. ಇಲ್ಲದ್ರೆ ಇಡೀ ಪ್ರೊಡಕ್ಷನ್ನ ಹೊರೆಯನ್ನು ಒಬ್ಬರು ಹೊರಡೋಕ್ಕೆ ಸಾಧ್ಯ ಇಲ್ಲ. ಆ ಹೊಣೆಯನ್ನು ಹೊತ್ತ ಮೇಲೆ ಕೂಡ ನಟನಾಗಿ ತನ್ನನ್ನು ತಾನು ಸ್ಥಾಪಿಸ್ಕೊಳ್ಳೋಕೆ ಹೊರಟಿದ್ದೇನೆ ಅಂದರೆ ಅದರ ಹಿಂದೆ ನಿಜವಾದಂತಹ ಒಂದು ಭಾರಿ ಆಶಯ ಇದೆ ಅನ್ನೋದನ್ನು ನಾವು ಕಾಣಿಸ್ತೇವೆ. ಅದು ಇಲ್ಲಿ ಕಾಣಿಗೆ ಬೀಳ್ತಾ ಇದೆ. ನಾನು ಎಂದಿನಂತೆ ಮಾಡಿದ್ದೇನೆ, ಆದರೆ ಎಂದಿನಂತೆ ಅಲ್ಲ ಅಂತ ಆ ಮಾತನ್ನು ನಾನು ಮತ್ತೆ ಹೇಳ್ತೇನೆ. ಕಾರಣ ಯಾಕೆ ಅಂತಂದರೆ ಅಫ್ಕೋರ್ಸ್ ನಮ್ಮನ್ನು ಹಿರಿಯ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಸ್ವಾಮಿ ನೀವು ಜಡ್ಜೆ ತಾನೆ ಅಂತ ಬಂತಿದ್ದಾಗೇನೆ ಹೇಳ್ತಾ ಇದ್ದ. ಸೊ ಹಾಗಾಗಿ ಆ ಪಾತ್ರವನ್ನೇ ಮಾಡಿದೆ. ನನಗಿರೋದು ಸೀಮಿತವಾದಂತಹ ಸ್ಕ್ರೀನ್ ಟೈಮ್, ಅಂದರೆ ಕೋರ್ಟಿಗೆ ಬಂದಾಗಲಷ್ಟೇ. ಆದರೆ ಇಡೀ ಕಥೆಯ ಸ್ವರೂಪ ಮತ್ತು ಕಥೆಯ ಆಶಯ ನನಗೆ ಗೊತ್ತಿದೆ. ಹಾಗಾಗಿ ನಾನು ಅಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ಪವನ್ ನನಗೆ ಬಹಳ ಒಂದು ರೀತಿಯಲ್ಲಿ ಇಡೀ ಚಹರೆಯನ್ನು ಮತ್ತು ನನ್ನ ಚರ್ಯೆಗಳನ್ನು ಭಾಳ ಚೆನ್ನಾಗಿ ಮೌಲ್ಡ್ ಮಾಡ್ದ. ಇಲ್ಲ ಸರ್ ಅದು ಓದ್ಬೇಡ, ಇದಿಷ್ಟೇ ಬೇಕು, ಇದೀಗ ಆಗಲಿ, ನೀವು ಮಧ್ಯೆ ಅದಕ್ಕೆ ಬೇಕಾಗಿರೋ ರಿಯಾಕ್ಷನ್ಗಳು ಬೇಕು ಅಷ್ಟೇ. ಅಂದರೆ ಈ ರೀತಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಅವನ ಕಂಡಂತಹ ಒಬ್ಬ ಜಡ್ಜನ್ನು ನನ್ನ ಮುಂದೆ ಇಡ್ತಾ ಬಂದ. ಹೀಗಾಗಿ ಅದನ್ನು ಮಾಡ್ತಿದ್ದಾಗ ನನಗೆ ಒಂದು ರೀತಿ ನನ್ನ ಕಲಿಕೆಯ ಇನ್ನೊಂದು ಹೆಜ್ಜೆ ಆಗ್ತಾ ಇತ್ತು. ಅದರಿಂದಾಗಿ ಪವನ್ಗೆ ಮತ್ತು ಅಜಯ್ಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಿರಂತರವಾಗಿ ನಾವು ಈ ದೃಶ್ಯ ಮಾಧ್ಯಮದ ಕಲಿಕೆಯಲ್ಲಿರ್ತೇವೆ. ಬಹಳ ಖುಷಿಯಾಗಿದ್ದೇನಪ್ಪ ಅಂದರೆ ನಾನು ಫಸ್ಟ್ ಡೇ ಕೋರ್ಟ್ನ ಎಕ್ಸ್ಟೀರಿಯರ್ ಶಾಟ್ಗಳಿಗೆ ಎಂಟರ್ ಆದಾಗ ಒಂದು ನಿಜವಾದ ಕೋರ್ಟ್ ಕಾಣ್ತಾ ಇತ್ತು. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಕೇಳಿದೆ ಅವನ್ನ, ಇದೆಲ್ಲ ಏನು ಸರ್? ರೀಶಫ್ ಎಲ್ಲ ಪೇಂಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ ಸರ್ ಅಂತ. ಹೊರಗಡೆ ಒಂದು ಬರೀ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೇನೇನೋ ಡೆಕೋರೇಟ್ ಮಾಡ್ತೇವೆ. ಆದರೆ ಅದು ಬಹಳ ಆತ್ಮೀಯವಾಗಿದ್ದಾಗ ಅದನ್ನು ಡೆಕೋರೇಟ್ ಮಾಡಲ್ಲ, ಅದನ್ನು ಇನ್ನೂ ಚೆನ್ನಾಗಿ ಅಪ್ಯಾಯಮಾನವಾಗಿ ಮಾಡ್ತಾರೆ. ಅದು ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು.
ಅಲ್ಲಿ ಖರ್ಚು ವೆಚ್ಚಗಳು ಕಣ್ಣಿಗೆ ಕಾಣೋದಿಲ್ಲ. ಅದು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಇಡೀ ಜನ ಅದನ್ನು ಒಪ್ಕೋಬೇಕು ಅನ್ನುವಂತಹ ಒಂದು ಧ್ಯೇಯ ಇರುತ್ತೆ. ಅದು ಇಡೀ ಮೇಕಿಂಗಲ್ಲಿ ಕಾಣ್ತಾ ಇರುತ್ತೆ. ನನಗೆ ಒಂದು ಕೋಟ್ ಸೆಟ್ ಹಾಕಿದ್ರು ಕಂಠೀರವದಲ್ಲಿ. ಆ ಸೆಟ್ಗೆ ಬಂದವರು ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಅದು ಹೇಗಿತ್ತು ಅಂತ. ಬಹಳ ಚೆನ್ನಾಗಿತ್ತು. ನಾನೊಬ್ಬ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ಹಾಗೆ ಬಿಡಪ್ಪ, ಇನ್ನೊಂದು 4 ಜನ TV ಸೀರಿಯಲ್ ಅವ್ರಿಗೆ ಹೆಲ್ಪ್ ಆಗುತ್ತದೆ ಅಂತಾನೂ ಹೇಳಿದೆ. ಹಾಗೆ ಬಿಟ್ಟಿದೆ. ಸೊ ಲಿಟ್ರಲಿ ಯಾವುದೇ ಕೊರತೆ ಇಲ್ಲದ ಹಾಗೆ, ಯಾವುದೇ ಕೋರೆ ಇಲ್ಲದ ಹಾಗೆ ಒಂದು ಫಿಲ್ಮ್ನ ಮಾಡ್ತಾ ಹೋಗೋದಿದೆಯಲ್ಲ, ಅದು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಆ ಸಿನಿಮಾ ಆಗುತ್ತೆ ಅನ್ನೋದು ನಂಬಿಕೆಯ ಮೇಲೆ. ಆ ನಂಬಿಕೆ ನಮ್ಮ ಇಡೀ ತಂಡಕ್ಕಿದೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಬಹಳ ಧೈರ್ಯವಾಗಿ ನಿಮ್ಮ ಎದುರು ಕೂತಿದ್ದೇವೆ. ಆ ನಂಬಿಕೆ ನಿಮ್ಮ ಮುಖಾಂತರ ಅದು ಪ್ರೇಕ್ಷಕರನ್ನ ತಲುಪುತ್ತೆ ಅನ್ನುವಂಥ ನಂಬಿಕೆ ಕೂಡ ನಮಗಿದೆ. ಆಮೇಲೆ ಬಹಳ ಇವತ್ತೊಂದು ಒಳ್ಳೆ ಸರ್ಪ್ರೈಸ್, KVN ರಿಲೀಸ್ ಅಂತ. ನಿಜವಾಗ್ಲೂ ಇಟ್ ಇಸ್ ಎ ಸರ್ಪ್ರೈಸ್. ಯಾಕೆಂದ್ರೆ ಯಾವ ರೀತಿಯ ಸಿನಿಮಾಗಳು ಇವತ್ತು ಈ ರೀತಿಯ ದೊಡ್ಡ ದೊಡ್ಡ ಬ್ಯಾನರ್ಗಳು ರಿಲೀಸ್ ಮಾಡ್ತಾ ಇವೆ ಅಂದ್ರೆ ಅದರ ಪರಾಕಾಷ್ಠತೆ ಹೇಗಿರುತ್ತೆ ಅಂದ್ರೆ ನಿಮಗೆ ಗೊತ್ತಿದೆ. ಅದು ಎಷ್ಟು ಹೈಪ್ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಸಿನಿಮಾ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೈಪ್ ಆಗಿದೆ. ಆದರೆ ಇಲ್ಲಿ ಯಾವುದು ಹೈಪ್ ಇಲ್ಲ, ಯಾವುದು ಆಂತರ್ಯದಲ್ಲಿ ಇದೆಯೋ ಅದನ್ನೇ ಬಾಹ್ಯದಲ್ಲಿ ಕಾಣಿಸ್ತಾ ಇದೆ. ಸೊ ಇಂತಹ ಕನ್ನಡದ ನಿಜವಾದಂತಹ ಮಧ್ಯಮ ಮಾರ್ಗಿ ಸಿನಿಮಾಗಳು ಬೇಕಾಗಿದೆ. ಈಗ ನಮಗೆ ಆ ಕಡೆನೂ ಬೇಕಾಗಿಲ್ಲ, ಈ ಕಡೆನೂ ಬೇಕಾಗಿಲ್ಲ, ಇವೆರಡರ ಮಧ್ಯದಲ್ಲಿ ಈ ರೀತಿಯ ಸಿನಿಮಾಗಳು ಬೇಕಾಗಿದೆ. ಅಂತಹ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ. ನನಗೂ ಒಂದು ಸಣ್ಣ ಅವಕಾಶ ಇದೆ, ಒಂದು ಸಾಕಷ್ಟು ಸ್ಕ್ರೀನ್ ಪ್ಲೇಸ್ ಇದೆ. ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ಬೋದು. ನನಗಂತೂ ಖುಷಿ ಆಯಿತು. ಇಡೀ ಶೂಟಿಂಗ್ ಟೈಮು ಖುಷಿ ಆಯಿತು. ನಂತರದ ದಿನಗಳಲ್ಲಿ ಕೂಡ ಡಬ್ಬಿಂಗ್ ಆಗುವಾಗ ಮತ್ತು ಎಡಿಟ್ ಮಾಡಿದ್ದನ್ನು ಕೆಲವು ಶ್ರೀಕಿ, ಐ ಥಿಂಕ್ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವನಿಗೆ. ಯಾಕೆಂದ್ರೆ ಜೊತೆಲಿ ಕೆಲಸ ಪ್ರಾರಂಭ ಮಾಡಿದವರು ಅವನು ನಾನು ಇಬ್ಬರು ಅಲ್ವಾ. ಮೊಟ್ಟ ಮೊದಲ ಕನ್ನಡದ ಸೀರಿಯಲ್ ಆಗಿದ್ದು ಕನ್ನಡದಲ್ಲಿ ಅದು ನಮ್ಮದು. ಅದರಲ್ಲಿದ್ದ ಶ್ರೀಕಿ ನಾನು ಎಲ್ಲ ಶ್ರೀಮಾನ್ ಶ್ರೀ ಸಾಮಾನ್ಯ ಅಂತ 1982-83 ಲೆಕ್ಕಾಕಿ. ಅಂದರೆ ಯಾವುದೇ ತಂತ್ರಜ್ಞಾನ ಬೆಳೆದ ಹಾಗೆ ತಾಂತ್ರಿಕವಾಗಿ ಬೆಳೆದಿರುತ್ತೆ, ಆದರೆ ಅದರ ನಿಜವಾದಂತಹ ಅಂತಸತ್ವಗಳು ಬೆಳಿಬೇಕಾದ್ರೆ ಇಂತಹ ಕಂಟೆಂಟ್ಗಳ ಜೊತೆಯಲ್ಲೇ ಬೆಳಿಬೇಕು. ನಮಗೆ ಬಹಳ ಜನ ಹೇಳ್ತಾರೆ, ಏನು ಸರ್ ಕಂಟೆಂಟ್ ಬಹಳ ಡಿಫ್ರೆಂಟ್ ಆಗಿದೆ ಸರ್ ಕಂಟೆಂಟು ಅಂತ. ಅದೇ 4 ಫೈಟು, ಅದೇ 4 ಆಡು, ಅದೇ ಇರುತ್ತೆ ಅವರು. ಆದರೆ ಇಲ್ಲಿ ಇದ್ದದ್ದನ್ನು ಕೂಡ ಈಗಾಗಲೇ ಬಂದಿದೆ. ಕೋರ್ಟ್ ರೂಮ್ ಡ್ರಾಮಾ ಬಹಳ ಜನ ನೋಡಿರ್ತೀರಿ ನೀವು. ಬಹಳಷ್ಟು ಜನ ಕೋರ್ಟ್ ರೂಮ್ ಡ್ರಾಮಾನ ಅದಕ್ಕೆ ಸಮೀಕರಿಸ್ತಿರ್ಬೇಕಾದ್ರೆ ನೋಡಿಬೇಕಾರೆ ಇದು ಅದೇ ಥರ ಇತ್ತಲ್ಲ ಹೋಗ್ರು ಅಂತ ಏನೇನೋ ಹೇಳ್ತಿರ್ತೀರ. ಆದರೆ ಅದೇ ಥರ ಇಲ್ಲ, ಇದು ಬೇರೆ ಥರ ಇದೆ ಅನ್ನೋದೇ ಇದರ ನಿಜವಾದಂಥ ವೈಶಿಷ್ಟ್ಯ. ಇದಾಗಲಿ, ಇದು ನಿಜವಾಗ್ಲೂ ಚೆನ್ನಾಗಿ ಎಲ್ರಿಗೂ ತಲುಪಲಿ ಅನ್ನೋ ಆಶಯ ಇದೆ. ಹಾಗೇನೆ ಇದರಲ್ಲಿ ಭಾಗಿಯಾಗಿದ್ದಕ್ಕೆ, ಮಾಡಿಕೊಂಡಿದ್ದಂತಹ ಇಡೀ ತಂಡಕ್ಕೆ ನಾನು ನನ್ನ ನಮನಗಳನ್ನು ಹೇಳ್ತಾ, ಶುಭಾಶಯಗಳನ್ನು ಹೇಳ್ತಾ, ನಿಮಗೂ ಕೂಡ ಇಂತಹ ಒಂದು ಒಳ್ಳೆಯ ಚಿತ್ರ ಬಂದಾಗ ಆ ಒಳ್ಳೆಯ ಚಿತ್ರದ ಹಿಂದೆ ನೀವು ಬಹಳ ಬೆನ್ನೆಲುಬಾಗಿ ನಿಂತರೆ ಮಾತ್ರ ಅದು ಇವತ್ತು ರೀಚ್ ಆಗುತ್ತೆ, ಇಲ್ಲದೆ ರೀಚ್ ಆಗಲ್ಲ. ಕಾರಣ ಬೇರೆ ಬೇರೆ ಇದೆ. ಒಂದು ವಾರಕ್ಕೆ 8 ಸಿನಿಮಾ ಬಂದರೆ ಯಾರು ನೋಡ್ತಾರೆ? ಆದರೆ ಆ 8 ಸಿನಿಮಾದಲ್ಲಿ ಒಂದು ಸಿನಿಮಾ ಮೇಲೆ ಇದೆ ಅನ್ನೋದನ್ನು ನೀವು ಒತ್ತಿ ಹೇಳಬೇಕಾಗ್ತದೆ. ಅದು ನೀವೇ ಅವ್ರಿಗೆ ಸೊ ನಿಮ್ಮ ಜಡ್ಜ್ಮೆಂಟನ್ನು ಕಾಯ್ತೇವೆ. ಮತ್ತು ಪ್ರೇಕ್ಷಕರ ಜಡ್ಜ್ಮೆಂಟ್ಗಂತೂ ನಾನಂತೂ ನಂಬಿಕೆ ಇದೆ, ನನಗಂತೂ ನಂಬಿಕೆ ಇದೆ. ಇದು ತನ್ನದೇ ಆದಂಥ ಒಂದು ಹೊಸ ಭಾಷ್ಯವನ್ನು ಬರೆಯಲಿ ಅನ್ನೋ ನಂಬಿಕೆ ಮೇಲೆ ನಿಮಗೆಲ್ಲರಿಗೂ ಶುಭಾಶಯಗಳು ಹೇಳ್ತೇನೆ. ಎಷ್ಟು ಚೆನ್ನಾಗಿತ್ತು ಅಂತ ಅವ್ರು ಹೇಳಿದ್ರು. ನಾನು ಒಂದು ಅನ್ಪ್ರೆಸಿಡೆಂಟೆಡ್ ಇನ್ಸಿಡೆಂಟ್ ಹೇಳ್ತೇನೆ. ಅಂದರೆ ನಾನು ಇಲ್ಲಿವರೆಗೂ ಸಿನಿಮಾ ನಾನೇ 2 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನು ಡೈರೆಕ್ಟ್ ಮಾಡಿದ್ದೀನಿ ಸಿನಿಮಾನ. ಈ 30-35 ವರ್ಷದಲ್ಲಿ ಅಥವಾ ಬೇರೆಯವ್ರು ಆ್ಯಕ್ಟ್ ಮಾಡಿದಾಗ, ನಮ್ಮ ತಂದೆ ತಾಯಿ ಆ್ಯಕ್ಟ್ ಮಾಡಿದಾಗ ಚಿಕ್ಕ ವಯಸ್ಸಿಂದ ಸಿನಿಮಾದಲ್ಲಿದ್ದೀನಿ ನಾನು. ಆದರೆ ನಾನು ಫಸ್ಟ್ ಟೈಮ್ ನೋಡಿದ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ನನ್ನ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋಕ್ಕೆ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡಿ ಮೆಷರ್ಮೆಂಟ್ಸ್ ಹೆಂಗಿರಬೇಕು ಅಂತ ನೋಡೋದಕ್ಕೆ ಅಜಯ್ ರಾವ್ ಭಟ್ಕರ್ ಆ ಥರ ಪರ್ಫೆಕ್ಷನಿಸ್ಟ್. ಅಷ್ಟು ಟೈಮು ಎಫರ್ಟು, ದುಡ್ಡು ಕೊಡೋದು ಒಂದು ಕಡೆ, ಅಷ್ಟು ಒಂದು ತೀವ್ರತೆಯಿಂದ ಮಾಡೋದಿರುತ್ತಲ್ಲ. ಅನಂತಮೂರ್ತಿ ಅವರು ತೀವ್ರತೆ ಇಲ್ದರೆ ಏನು ಮಾಡೋದಕ್ಕಾಗಲ್ಲ ಅಂತ. ಸೊ ಐ ವಾಂಟ್ ಟು ಪುಟ್ ದಟ್ ಆನ್ ರೆಕಾರ್ಡ್. ಐ ಹ್ಯಾವ್ ನೆವರ್ ಸೀನ್ ದಟ್. ಹೀರೋ ಪ್ರೊಡ್ಯೂಸರು ಬಟ್ಟೆ ಅಂಗಡಿಗೆ ಬಂದು ಬಟ್ಟೆನ ಸೆಲೆಕ್ಟ್ ಮಾಡೋದು, ನನಗೆ ಯಾವ್ದು ಫೇಸ್ ಸೂಟ್ ಆಗುತ್ತೆ ನಾನು ಇಲ್ಲಿವರೆಗೂ ನೋಡಿಲ್ಲ. ಅದನ್ನ ಮಾಡಿದ್ರು ಅವರು. 1 ಸತಿ ಇಲ್ಲ 2 ಸತಿ ಬಂದಿದ್ರು ಅವರು. ನನ್ನ ಹೆಸರು ಗಾಂಧಿ ರಾಕೇಶ್.
ಈ ಸಿನಿಮಾದಲ್ಲಿ ನಾನು ಶ್ಯಾಮಿಲಿಯನ್ನು ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಅಜಯ್ ಮಾಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹಂಗೆ ಪವನ್ ಮಾಮ, ಕಾರ್ತಿಕ್ DOP ಕಾರ್ತಿಕ್ ಮಾಮಗೆ ಮತ್ತು ಅರ್ಚನಾ ಅಕ್ಕಗೆ. ಆಮೇಲೆ ಅಜಯ್ ಮಾಮ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಂಗೆ ಸ್ವೀಟ್ಸ್ ಮತ್ತು ಚಾಕ್ಲೇಟ್ಸ್ ತಂದುಕೊಟ್ಟಿದ್ರು. ನಾವೆಲ್ಲರೂ ಆಟ ಆಡ್ತಿದ್ವಿ, ಒಂದೊಂದ್ಸತಿ ಶೂಟ್ ಮಾಡ್ತಿದ್ವಿ. ಆಮೇಲೆ ಕಾರ್ತಿಕ್ ಮಾಮ ಜೊತೆ ಲೇಸರ್ ಜೊತೆ ಆಟ ಆಡ್ತಿದ್ವಿ. ಆಮೇಲೆ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅರ್ಚನಾಕ್ಕ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ಎಲ್ಲಿಲ್ಲ ಅಂದ್ರೆ ನಾನು ಐ ಕಾಂಟ್ ಬಿ ಇನ್ ದ ಸ್ಟೇಜ್ ರೈಟ್ ನೌ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಜೊತೆ ಬಂದು ಸೇರಿಕೊಂಡಿರುವಂತಹ ಡಿಜಿಟಲ್, ನಾನ್ ಡಿಜಿಟಲ್ ಎಲ್ಲ ಮೀಡಿಯಾ ಫ್ರೆಟರ್ನಿಟಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ಧನ್ಯವಾದಗಳು. ಯುದ್ಧಕಾಂಡ ಚಾಪ್ಟರ್ 2 ಇದು ಕತೆ ಬರೆದಿದ್ದು ಸಾಧಾರಣ 2022 ಆ ಸಮಯದಲ್ಲಿ. ಕತೆ ಹೋಗ ಹೇಗಿದೆ ಅಂದ್ರೆ ಇದರಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟ್. ಸೊ ನಾನು ಯಾರಿಗೂ ಕತೆನೇ ಹೇಳ್ತಿರ್ಲಿಲ್ಲ. ಈ ಕತೆನ ಒಪ್ಪಲ್ಲ ಅಂದ್ರೆ ಒಬ್ರಿಗೆ ಬಿಲ್ಡಪ್ ಇಲ್ದಿದ್ರೆ ಕತೆ ಯಾರು ಒಪ್ಪಲ್ಲ, ಪ್ರೊಡ್ಯೂಸ್ ಮಾಡಲ್ಲ. ಆ ರೀತಿಲೇ ನಾನು ಯಾಕೋ ಒಂದ್ ಸ್ವಲ್ಪ ಯಾರಿಗೂ ಕತೆ ಹೇಳ್ದೇನೆ ಇದ್ದೆ. ಆಮೇಲೆ ಪರಮೇಶ್ ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಪರಮೇಶ್ ಸರ್ ಅಜಯ್ ಸರ್ದು ಕ್ಲೋಸ್ ಫ್ರೆಂಡ್. ಅವ್ರ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿರೋದು. ನಾನು ಹೇಗ್ ಬರ್ದಿದ್ದೆ ಕತೆನ ಹಾಗೆ ಹೇಳಿದೆ. ಏನೂ ಅದರಲ್ಲಿ ಏರುಪೇರುಗಳಿಲ್ಲ. ಅಂದ್ರೆ ಒಬ್ಬ ಹೀರೋನ್ ಮೀಟ್ ಆಗ್ತಿದ್ದೀನಿ ಅಂದ್ಬಿಟ್ಟು ಆ ಕಥೆಯಲ್ಲಿ ಆಚೆ ಈಚೆ ಮಾಡಿದ್ದು ಆ ರೀತಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ನಾನು ಏನ್ ಬರ್ದಿದ್ನೋ ಅದನ್ನ ಮಾತ್ರ ಹೇಳಿರೋದು. ನೆರೇಷನ್ ಆಯ್ತು. 1 ಗಂಟೆ ನೆರೇಷನ್ ಆದ್ಮೇಲೆ 5 ನಿಮಿಷದ ಒಳಗೆ ಅಜಯ್ ಸರ್ ನೀವು ಇದಕ್ಕೆ ಹೀರೋನು ಹುಡುಕ್ಬೇಡಿ, ಪ್ರೊಡ್ಯೂಸರು ಹುಡುಕ್ಬೇಡಿ ಅಂತ ಹೇಳ್ಬಿಟ್ರು. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಒಂದು ಕಥೆ ಮಾಡೋದು ಬೇರೆ, ಅದನ್ನ ನಡ್ಸೋದು ಬೇರೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಬೇರೆ. ಸೊ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಜಯ್ ಸರ್ಗೆ ತುಂಬಾ ದೊಡ್ಡ ಧನ್ಯವಾದಗಳು. ಸೊ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗ್ತಾ ಇತ್ತು. ಅದಾದ್ಮೇಲೂ ಕೂಡ ತುಂಬಾ ವರ್ಷನ್ಸ್ ಬರವಣಿಗೆ ಆಗಿದೆ. ಇದನ್ನ ತುಂಬಾ ಜನರಿಗೆ ನಾವು ನೆರೇಟ್ ಮಾಡಿದೀವಿ. ಲಾಯರ್ಸ್ಗೆ ನೆರೇಟ್ ಮಾಡಿದೀವಿ, ಜಡ್ಜ್ಗಳಿಗೆ ನೆರೇಟ್ ಮಾಡಿದೀವಿ. ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್, ಅಜಯ್ ಸರ್ ಫ್ರೆಂಡ್ ಸರ್ಕಲ್ ಎಲ್ರಿಗೂ ತುಂಬಾ ನೆರೇಷನ್ಸ್ ಆಗಿ ಡ್ರಾಫ್ಟ್ಸ್ ಆಗಿ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಫೈನಲ್ ಡ್ರಾಫ್ಟ್ ನ ನಾವು ಸ್ಟೋರಿ ಬೋರ್ಡ್ ಮಾಡಿ ಹೌದು ಅಂದ್ರೆ ಲಾಸ್ಟ್ ಅಂದ್ರೆ ನಾವು ಎಷ್ಟು ಡೆಪ್ತ್ ಅಲ್ಲಿ ಇದನ್ನ ಮಾಡಬೇಕು ಅನ್ಕೊಂಡಿದ್ವಿ ಅಂದ್ರೆ ಲಾಸ್ಟ್ ಕೋರ್ಟ್ ರೂಮ್ ಡ್ರಾಮಾ ಇದ್ರಲ್ಲಿ ತುಂಬಾ ಹೊತ್ತು ಬರೋದ್ರಿಂದ ಅದಷ್ಟು ವಿಷಯನ ಸ್ಟೋರಿ ಬೋರ್ಡ್ ಮಾಡಿ, ಆ ಸ್ಟೋರಿ ಬೋರ್ಡ್ ನ ಎಡಿಟ್ ಮಾಡಿ, ಅದಕ್ಕೆ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಡಬ್ಬಿಂಗ್ ಮಾಡಿ, ಎಲ್ಲ ಕ್ಯಾರೆಕ್ಟರ್ಸ್ಗೂ ನಾನೇ ಹೇಗ್ ಮಾಡಿದೀನಿ ಗೊತ್ತಿಲ್ಲ, ಬಟ್ ನಾನೇ ಡಬ್ ಮಾಡಿ ಅದನ್ನ ಸುಚಿತ್ರ ಫಿಲ್ಮ್ ಸೊಸೈಟಿಲಿ ನಾವು ಪ್ರೊಜೆಕ್ಟ್ ಮಾಡಿ, ನಾನು ಅಜಯ್ ಸರ್, ಪ್ರಕಾಶ್ ಸರ್, ನಾಗಭರಣ ಸರ್ ಎಲ್ಲ ಕೂತು ಸರ್ ಹೀಗೆ ಬರಬೇಕು ಇಷ್ಟೇ. ಆಮೇಲೆ ಅದನ್ನ ಒಂದ್ಸಲ ಸ್ಕ್ರಿಪ್ಟ್ ರೀಡಿಂಗ್ ತಗೊಂಡು, ಅಂದ್ರೆ ಇಷ್ಟೆಲ್ಲ ಪರಿಶ್ರಮ ಈ ಚಿತ್ರದ ಹಿಂದೆ ಇದೆ ಮತ್ತು ಅದು ಪ್ರೇಕ್ಷಕರಿಗೆ ಕಾಣಿಸುತ್ತೆ ಅನ್ನೋದು ನನ್ನ ಆಶಾಭಾವ. ಹೌದು, ನಾನು ಬರೆದಿದ್ದೀನಿ, ನಾನು ನಿರ್ದೇಶನ ಮಾಡಿದ್ದೀನಿ, ಎಲ್ಲ ಸರಿ. ಆದ್ರೆ ನಾನೊಬ್ನಿಂದ ಸಿನಿಮಾ ಆಗಲ್ಲ. ಇದು ಕಂಪ್ಲೀಟ್ ಟೀಮ್ ವರ್ಕ್. ಸೊ ನಾನೇನೇ ಬರೆದಿರ್ಬೋದು, ಅದಕ್ಕೆ ಕಾರ್ತಿಕ್ ಶರ್ಮಾ ನಮ್ಮ ಸಿನಿಮಾಟೋಗ್ರಫರ್, ಅವರ ಅತ್ಯದ್ಭುತವಾದಂತ ವಿಜುವಲ್ಸ್ ಇಲ್ಲದೆ, ಕಾರ್ತಿಕ್ ಹೇಗೆ ಅಂದ್ರೆ ಅವರು ಸೀನ್ಗೆ ಫ್ರೇಮ್ಗೆ ವರ್ಕ್ ಮಾಡಲ್ಲ, ಎಮೋಷನ್ಗೆ ವರ್ಕ್ ಮಾಡ್ತಾರೆ. ಅದು ತುಂಬಾ ದೊಡ್ಡ ಅಡ್ವಾಂಟೇಜ್. ಸೊ ಅದು ಇಲ್ಲದೆ ಇದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗೆ ಕಲಾ ನಿರ್ದೇಶಕ, ಪ್ರತಿಯೊಂದು ಫ್ರೇಮು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಕಲಾ ನಿರ್ದೇಶಕರಾದಂತ ಅಮರ್, ಸೊ ಅವರ ಕೊಡುಗೆ ಇಲ್ದಿದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಅದೇ ರೀತಿ ಅಲ್ಲಿ ಸೆಟ್ ಅಲ್ಲಿ ಇದ್ದಂತಹ ನನ್ನ ನಿರ್ದೇಶನ ತಂಡ, ಸೊ ಪ್ರತಿ ದಿನ ಪ್ರತಿ ಕ್ಷಣ ಕಂಟಿನ್ಯೂಟಿ ನೋಡಿಕೊಂಡು ಏನಿದೆ ಎಲ್ಲ ಮಾಡಿಕೊಂಡು, ಅವರು ನನ್ನ ಇಡೀ ನಿರ್ದೇಶನ ತಂಡ ಇಲ್ಲದೆ ಇದ್ರು ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗೆ ಸ್ಪಾಟ್ ಎಡಿಟರ್ಸ್ ಇದ್ರು, ನವೀನ್ ಮತ್ತೆ ಮಹಾದೇವ್, ಅವ್ರ ಕೊಡುಗೆನೂ ಇದೆ. ಆಮೇಲೆ ಲೈಟಿಂಗ್ ಟೀಮ್, MCS ಲೈಟಿಂಗ್ ಟೀಮ್, ದಿಲೀಪ್ ಮತ್ತು ತಂಡ, ಹಾಗೆ
ಒಬ್ಬ ಫೋಕಸ್ ಪುಲ್ಲರ್, ಹರೀಶ್ ಅಣ್ಣ ಅಂತ ಫೋಕಸ್ ಪುಲ್ಲರ್, ಅವರು ಕೂಡ ಅಷ್ಟು ಇನ್ವಾಲ್ವ್ ಆಗಿ ಈ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಇಡೀ ತಂಡ ಒಂದು ಇಲ್ಲದೆ ಇದ್ರೆ ನಿರ್ದೇಶಕನ ಕೆಲಸ ಪೂರ್ತಿ ಆಗೋದಿಲ್ಲ, ಆದ್ರೂ ಅದು ಸರಿಯಾಗಿ ಎಕ್ಸಿಬಿಟ್ ಆಗೋದಿಲ್ಲ. ಹಾಗೆ ತದನಂತರ ಆಕ್ಟರ್ಸ್, ನಿಜವಾಗ್ಲೂ ಪ್ರಕಾಶ್ ಸರ್, ಭರಣಾ ಸರ್, ಅಜಯ್ ಸರ್, ಅರ್ಚನಾ ಮೇಡಮ್, ರಾಜ್ಞಾ ಅಷ್ಟು ಅತ್ಯದ್ಭುತವಾದಂತಹ ನಟನೆ ಮಾಡಿದ್ದಾರೆ. ನಾನು ಅದನ್ನ ಬಹಳ ಧೈರ್ಯವಾಗಿ ಈ ದಿನ ನಿಮ್ಮೆಲ್ಲರ ಮುಂದೆ ಇಷ್ಟು ಕ್ಯಾಮರಾ ಮುಂದೆ ಹೇಳಬಲ್ಲೆ. ಈ ಪರ್ಫಾರ್ಮೆನ್ಸ್ಗಳನ್ನ ಜನರು ತೆರೆ ಮೇಲೆ ನೋಡಬೇಕು, ನೋಡಿ ಎಂಜಾಯ್ ಮಾಡಲೇಬೇಕು. ಸೊ ಆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಎಲ್ರದ್ದು. ಎಸ್, ಹಾಗೆ ಇನ್ನೊಂದಷ್ಟು ಕಲಾವಿದರು, ಸುಪ್ರೀತಾ ಆಗಿರ್ಬೋದು, ಸುಜಿತ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಅದ್ರ ಡೀಟೇಲ್ಸ್ ಎಲ್ಲ ದಯವಿಟ್ಟು ಕೊಡ್ತೀನಿ, ಮರೆತೋದ್ರೆ ದಯವಿಟ್ಟು ಕ್ಷಮಿಸಬೇಕು. ಸೊ ಇದೆಲ್ಲ ಕಂಪ್ಲೀಟ್ ಟೀಮ್ ವರ್ಕ್ ಸಿನಿಮಾ. ಅದ್ರ ಹೆಸರೇ ಯುದ್ಧಕಾಂಡ ಚಾಪ್ಟರ್ 2. ಸೊ ಎಲ್ರಿಗೂ ಧನ್ಯವಾದಗಳನ್ನ ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತದನಂತರ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದ್ರು, ಅದು ಇನ್ನೊಂದು, ಅಲ್ಲಿಗೆ ಶೂಟಿಂಗ್ ಮಾಡೋದು ಒಂದ್ ರೀತಿ ಸುಲಭ ಅನ್ಸ್ಬಿಡುತ್ತೆ ಪೋಸ್ಟ್ ಪ್ರೊಡಕ್ಷನ್ ಬಂದಾಗ, ಯಾಕಂದ್ರೆ ಅಲ್ಲಿ ಎಡಿಟಿಂಗ್. ಸೊ ನಮ್ಮ ಶ್ರೀ ಸರ್ ಎಡಿಟಿಂಗ್ ಅಲ್ಲಿ ನಮ್ಗೆ ಇನ್ನೊಂದು ಪರ್ಸ್ಪೆಕ್ಟಿವ್ ನ ಕಟ್ಕೊಡ್ತಾ ಇದ್ರು. ನೋಡಿ, ಈ ಸೀನ್ ನೀವು ಹಿಂಗ್ ಅನ್ಕೊಂಡಿದ್ರಲ್ಲ, ನಾನು ಹಿಂಗ್ ಮಾಡಿ ನೋಡಿಸ್ತಿದ್ದು, ಇದೆಲ್ಲ ಇರ್ತಿತ್ತು ನಮ್ದು ಎಕ್ಸರ್ಸೈಸಸ್. ಸೊ ಆ ಪೂರ್ತಿ ಅಂದ್ರೆ ಎಡಿಟರ್ ಈಸ್ ಕಾಲ್ಡ್ ಆಸ್ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದಿ ಮೂವಿ. ಸೆಟ್ಸ್ ಅಲ್ಲಿ ಸಿನಿಮಾ ಆಗುವಾಗ ಹೂ ಇಸ್ ದ ಸೆಕೆಂಡ್ ಡೈರೆಕ್ಟರ್ ಅಂದ್ರೆ DOP, ಸಿನಿಮಾ ಆದ್ಮೇಲೆ ಹೂ ಇಸ್ ದ ಸೆಕೆಂಡ್ ಡೈರೆಕ್ಟರ್ ಅಂದ್ರೆ ಎಡಿಟರ್. ಸೊ ಅವರೇ ಕಟ್ಕೊಡೋದು ಸಿನಿಮಾನ. ಸೊ ಶ್ರೀ ಸರ್, ನಿಮ್ಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಅದಕ್ಕೆ ಸಂಗೀತ, ಸೊ ಹಿನ್ನೆಲೆ ಸಂಗೀತವನ್ನ ಮಾಡಿರೋದು ಹೇಮಂತ್ ಜೋಯ್ಸ್. ಹಾಗೆ ಸಂಭವಾಮಿ ಯೋಗಿಗೆ ಈಗ ಥೀಮ್ ಸಾಂಗ್ ನ ಕಂಪೋಸ್ ಮಾಡಿರೋದು ಹೇಮಂತ್ ಜೋಯ್ಸ್. ಉಳಿದ ಸಾಂಗ್ ಗಳನ್ನ ಕಂಪೋಸ್ ಮಾಡಿರೋದು ಪ್ರವೀಣ್. ಸೊ ನಿಮ್ಮಿಬ್ಬರಿಗೂ ಹಾರ್ಟ್ ಫಿಲ್ಡ್ ಥ್ಯಾಂಕ್ಸ್. ಸೊ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಅಜಯ್ ಸರ್ ಟೀಮ್, ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅವರು ಟೈಮ್ ಟು ಟೈಮ್ ಪ್ರತಿಯೊಂದನ್ನು ನಮಗಷ್ಟು ಕೋಆಪರೇಟ್ ಮಾಡಿದ್ದಾರೆ. ಮತ್ತೆ ನನಗೆ ಈ ಸಿನಿಮಾ ಮಾಡೋದಕ್ಕೆ ಅಷ್ಟು ಯಾಕೆ ಸೆಟ್ ಅಲ್ಲಿ ಯಾಕೆ ಕಷ್ಟ ಆಗ್ಲಿಲ್ಲ ಅಂದ್ರೆ ಬಿಕಾಸ್ ಆಫ್ ದಿಸ್ ಟೀಮ್ ವರ್ಕ್. ಪ್ರಕಾಶ್ ಸರ್ ಕೂಡ ಹೇಳೋರು, ಡೋಂಟ್ ಪ್ಯಾಂಪರ್ ದಿ ಆಕ್ಟರ್ಸ್ ಐಸೆ ಅಂತ. ನಾನು ಕೂತ್ಕೋತೀನಿ ಬಿಡಿ, ಏನಕ್ಕೆ ನಾನು ಬಂದ ತಕ್ಷಣ ಚೇರ್ ಹಾಕ್ತೀರಾ, ಅದ್ ಮಾಡ್ತೀರಾ, ನಾನು ಕೂತ್ಕೋತೀನಿ, ನೀವು ಶಾರ್ಟ್ ಕರಿ, ನಾನು ಬರ್ತೀನಿ. ಆಮೇಲೆ ಇನ್ನೊಂದು ಏನು ಅಂದ್ರೆ ಪ್ರಕಾಶ್ ಸರ್ ಅಲ್ಲೂ ನಾನು ಅದ್ ನೋಡಿದೀನಿ, ಭರಣಾ ಸರ್ ಅಲ್ಲೂ ನೋಡಿದೀನಿ, ಆಫ್ ಕ್ಯಾಮ್ರಾ ಕೂಡ ಅವರೇ ಬರ್ತಾರೆ. ಅಂದ್ರೆ ನಾವು ಡಮ್ಮೆ ಇಟ್ಕೊಂಡು ಇದು ಮಾಡಿ ಚೀಟ್ ಮಾಡಿ ಇದು ಕೊಡೋದೆಲ್ಲ ಏನಿಲ್ಲ. ಯಾಕೆ ಕರಿಯಲ್ಲ, ನಾನು ಬರ್ತೀನಲ್ಲ, ಅವರೇ ಕೊಡ್ತಾರೆ. ಇವನ್ ಅಜಯ್ ಸರ್ ಫಸ್ಟ್ ಕೈ ನೋಡ್ಕೊಂಡು ಆಕ್ಟ್ ಮಾಡೋದಿಲ್ಲ, ಅದೆಲ್ಲ ಇಲ್ಲ, ಅವರೇ ಬಂದು ನಿಲ್ತಾರೆ. ಇವನ್ ಅವ್ರ ಶೋಲ್ಡರ್ ಕೂಡ ಇಲ್ಲ ಫ್ರೇಮ್ ಅಲ್ಲಿ, ಬಟ್ ಸ್ಟಿಲ್ ಅವರೇ ಬರ್ತಾರೆ, ಅವರೇ ಕ್ಯೂ ಕೊಡ್ತಾರೆ. ಆಗ ಎದುರುಗಡೆ ಇರೋ ಆಕ್ಟರ್ಗೆ ಅದು ಅಷ್ಟು ಅಥೆಂಟಿಕ್ ಆಗಿ ಬರುತ್ತೆ, ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಆಗಿ ಬರುತ್ತೆ. ಅದನ್ನ ಅಜಯ್ ಸರ್ ಮಾಡಿದ್ದಾರೆ. ಅಜಯ್ ಸರ್ ನಾವು ಹಿಂದೆ ಒಂದ್ಸಲ ನನಗೊಂದು ಇನ್ಸಿಡೆಂಟ್ ನೆನಪಿದೆ. ನಾವು ಟೈಟಲ್ ಟೀಸರ್ ಶೂಟ್ ಮಾಡುವಾಗ 1-2 ದಿನದಲ್ಲೇ ಅದಷ್ಟು ಶೂಟ್ ಆಗ್ಬೇಕಿತ್ತು. ಸೊ ನಾನೇನೋ ಒಂದು ಹಿಂಗ್ ಕೈ ಬಂದು ಪೆನ್ ಎತ್ತೋದನ್ನ ಇನ್ನೊಬ್ರ ಕೈ ಮಾಡಿಸ್ಬಿಟ್ಟಿದ್ದೆ, ಅಂದ್ರೆ ಅರ್ಜೆನ್ಸಿ. ಬಟ್ ಅಜಯ್ ಸರ್ ಹೇಳಿದ್ರು, ಇಲ್ಲ, ನಂದು ಒಂದು ಕೂದಲು ಫ್ರೇಮ್ ಅಲ್ಲಿ ಬರೋದಿದ್ರು ಅದು ನಾನೇ ಬರ್ಬೇಕು, ದಯವಿಟ್ಟು ನೋ ಡಮ್ಮೀಸ್. ಸೊ ಇದ್ರಲ್ಲಿ ಒಂದು ಫ್ರೇಮ್ ಅಲ್ಲೂ ಅಜಯ್ ಸರ್ ಇಲ್ಲದೆ ಇರೋ ಡಮ್ಮಿ ಫ್ರೇಮ್ ಇಲ್ಲ. ಅದೊಂದು ಭುಜ ಇರ್ಬೋದು, ಒಂದು ಬೆರಳಿರ್ಬೋದು, ಅದು ಅಜಯ್ ಸರ್ರೆ. ಸೊ ಈ ರೀತಿ ಕೋಆಪರೇಷನ್ ನನಗೆ ಆಕ್ಟರ್ಸ್ ಕಡೆಯಿಂದ ಸಿಕ್ಕಿದೆ. ಇನ್ನೊಂದು ಅರ್ಚನಾ ಮ್ಯಾಮ್ ಇನ್ಸಿಡೆಂಟ್ ಹೇಳಬೇಕು. ಒಂದು ತುಂಬಾ ಎಮೋಷನಲ್ ಸೀನ್ ಇದೆ, ಒಂದು ಪೀಕ್ ಎಮೋಷನಲ್ ಸೀನ್ ಇದೆ. ಸೊ ಅದು ಸಂಜೆ 6 ಗಂಟೆಯಿಂದ ಇದ್ದಂತ ಕಾಲ್ ಶೀಟ್. ಸೊ ಅರ್ಚನಾ ಮೇಡಮ್ ಬಂದ್ರು, ನಾನು ಸೀನ್ ಮೊದಲು ಗೊತ್ತಿತ್ತು ಅವ್ರಿಗೆ ಸೀನ್, ಬಟ್ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅವ್ರು ಕೇಳಿದ್ ನನಗೆ 1 hour ಬಿಟ್ಬಿಡಿ, ನನ್ನ ದಯವಿಟ್ಟು ಮಾತಾಡಿಸ್ಬೇಡಿ, 1 hour ಬಿಟ್ಬಿಡಿ, ನಾನೊಂದ್ಸಲ ಮನೆಗೆ ಹೋಗಿ ಬರ್ತೀನಿ ಅಂತ ಅಂದ್ರು. ಸರಿ ಮ್ಯಾಮ್, ನೀವು ಹೋಗಿ ಬನ್ನಿ ಅಂತ ಅಂದ್ರು. ಹೋಗಿ ಬನ್ನಿ ಅಂತ ಅಂದ್ರೆ ಅವ್ರು ಹೋಗಿ ಬಂದ್ರು. ಅಂದ್ರೆ ಅವ್ರ ಕಾಸ್ಟ್ಯೂಮ್ ನ ಸೆಟ್ ಮಾಡ್ಕೊಂಡ್ ಬಂದ್ರು. ಅಂದ್ರೆ ಅವ್ರು ಏನ್ ಹೇಳಿದ್ರು ಬಂದ ತಕ್ಷಣ ಅಂದ್ರೆ, ನನ್ಗೆ ಇನ್ನೊಂದು 1/2 hour ಕೊಡಿ, ನಾನೊಂದು ಒಂದು ಟೇಕ್ ಅಲ್ಲೇ ಮಾಡೋಣ, ಇದನ್ನ ಒಂದು ಟೇಕ್ ಕೊಡ್ತೀನಿ, ಆ ಟೇಕ್ ಅಲ್ಲಿ ಏನೇ ಆದ್ರೂ ನೀವು ಕಟ್ ಹೇಳ್ಬೇಡಿ ಅಂತ. ಅಂದ್ರೆ ಅವ್ರನ್ನ ಎಳೆಯೋದು, ಹಿಂಗೆ ಎಳೆದು ಹಾಕೋದು, ಕಾನ್ಸ್ಟೇಬಲ್ಸ್ ಎಲ್ಲ ಇದು ಮಾಡೋದು, ತುಂಬಾ ಚಲ್ಲಾಪಿಲಿ ಟೇಕ್ ಇದೆ. ಅದ್ರಲ್ಲಿ ಏನೇ ಆದ್ರೂ ನೀವು ಅದನ್ನ ತಡಿಬೇಡಿ. ಸೊ ಅದನ್ನ ಅವ್ರು ಒಂದೇ ಟೇಕ್ ಅಲ್ಲೂ ಮಾಡಿದ್ದಾರೆ. ಅದೇ ಸಿನಿಮಾದಲ್ಲಿ ಇರೋದು ಇವತ್ತು. ಸೊ ದಟ್ ವಾಸ್ ದ ಡೆಡಿಕೇಶನ್ ಗಿವನ್ ಬೈ ಎವ್ರಿ ಒನ್. ಅದು ನನ್ನ ಪುಣ್ಯ ಅಂತ ಹೇಳ್ಬೇಕಷ್ಟೇ, ಬೇರೆ ಏನೂ ಅಲ್ಲ. ಅಂದ್ರೆ ನಾವು ಬರೆದ್ಬಿಟ್ಟಿರ್ತೀವಿ, ಬರೆದಲ್ಲಿ ಸಿನಿಮಾ ಆಗಲ್ಲ. ಅದು ಕಂಪ್ಲೀಟ್ ಟೀಮ್ ವರ್ಕ್ ಆದಾಗ್ಲೇ ಅದು ಸಿನಿಮಾ ಆಗುವಂಥದ್ದು. ಸೊ ಎಲ್ಲರೂ ಸಿನಿಮಾನ ಖಂಡಿತ ಎಂಜಾಯ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಹಾಗೆ ಸಿನಿಮಾದ ಥೀಮ್ ಕೂಡ ಸಮಾಜಕ್ಕೆ ಬೇಕು. ಅಂದ್ರೆ ನ್ಯಾಯ ಸಿಗೋದು ತಡ ಆಗ್ಬಿಟ್ರೆ ಸಿಗೋ ನ್ಯಾಯಕ್ಕೆ ಬೆಲೆ ಇರಲ್ಲ.
ಇವತ್ತಿಗೂ 30 ವರ್ಷ ಜಮೀನ್ ಕೇಸ್ಗಳನ್ನ ಕೋರ್ಟಲ್ಲಿ ಅಲಿತಾ ಇರೋರನ್ನ ನೋಡಿದೀವಿ. ಅದು ಜಮೀನ್ ಸಿಕ್ಕರೂ ಅವ್ರಿಗೆ ಮೇ ಬಿ ಅದರ ಬೆಲೆ ಕಳೆದೋಗಿರುತ್ತೆ. ಸೊ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿಲೇಡ್. ಸೊ ಅದನ್ನ ಸಮಾಜಕ್ಕೆ ತೋರಿಸುವಂತಹ ಒಂದು ಪ್ರಯತ್ನ. ಇನ್ನೊಂದು ಒಂದು ಪುರುಷ ಪ್ರಯತ್ನ ಅಂತ ಇದೆ. ಅಂದ್ರೆ ಪುರುಷ ಅಂದ್ರೆ ಗಂಡಸು ಅಂತಲ್ಲ, ಪುರು ಅಂದ್ರೆ ದೇಹ, ದೇಹದಲ್ಲಿರುವಂತಹ ಪ್ರತಿಯೊಂದು ಜೀವನೂ ಪುರುಷನೇ. ಸೊ ನಮ್ಮ ಪ್ರಯತ್ನ ಏನಿರಬೇಕು ಅದ್ರ ಕಡೆ ಅನ್ನೋದಕ್ಕೆ ಅಂಬಾಸಡರ್ ಆಗಿರುವಂತದ್ದು ಭರತ್ ಅಂದ್ರೆ ಅಜಯ್ ರಾವ್ ಅವರ ಕ್ಯಾರೆಕ್ಟರ್. ಅದನ್ನ ಅವ್ರು ಪ್ಲೇ ಮಾಡಿದ್ದಾರೆ. ಸೊ ಹಾಗೆ ಅವ್ರು ಇಲ್ಲಿ ಕೂತ್ಕೊಂಡು ಈ ಸಿನಿಮಾದ ಪ್ರೋಟಗನಿಸ್ಟ್ ಅರ್ಚನಾ ಜೋಯಿಸ್ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಗುಂಡಿಗೆ ಬೇಕು, ಅದಕ್ಕೆ ಓಪನ್ ಹಾರ್ಟೆಡ್ನೆಸ್ ಬೇಕು. ಹಾಗೆ ಆಗಲ್ಲ ಅದು. ಸೊ ಅದೇ ರೀತಿ ನನ್ನ ಟೀಮ್, ಸೊ ಎಲ್ಲರೂ ಅದೇ ರೀತಿ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ಯಾರದೇ ಒಂದು ಹೆಸರು ಮರ್ತೋಗಿದ್ರು ದಯವಿಟ್ಟು ನನ್ನ ಕ್ಷಮಿಸಬೇಕು. ಸೊ ಎಲ್ರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದಕ್ಕೆ ಸೂಟ್ ಆಗುತ್ತೆ, ಥೀಮ್ ಕನೆಕ್ಟ್ ಆಗುತ್ತೆ, ಕಥೆ ಅದೇ. ನಿರ್ಭಯ ಕೇಸು, ಎಸ್, ನಿರ್ಭಯ ಕೇಸು, ಸೌಜನ್ಯ ಕೇಸು, ಉನ್ನಾವ್ ಕೇಸು. ಸೊ ಧನ್ಯವಾದಗಳು. ಮಕ್ಕಳನ್ನ ರಿಪ್ರೆಸೆಂಟ್ ಮಾಡುವಂತ ಕ್ಯಾರೆಕ್ಟರ್ ಇವರು, ಹೆಣ್ಣಿನ ಕ್ಯಾರೆಕ್ಟರ್. ಅದರಲ್ಲೂ ಶೋಷಣೆಗೆ ಒಳಗಾದವರು, ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣಿನ ಪಾತ್ರನ ರಿಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್. ಸೊ ಇಲ್ಲಿ ಅವರ ತುಣುಕುಗಳನ್ನು ಯಾಕೆ ನಾವು ಬಳಸಿರೋದಂತಂದ್ರೆ, ಈಗ ನ್ಯಾಯ ಸಿಗದೆ ಇರೋದಿದೆಯಲ್ಲ, ಅದು ಒಂದು ದೊಡ್ಡ ಅನ್ಯಾಯನೇ. ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಲ್ಲದೆ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರಿಗೆ ವಿಕ್ಟಿಮ್ ಆಗಿರೋದು, ಅದು ಡಿಲೇಡ್ ಜಸ್ಟಿಸಿಗೆ. ಸೊ ಆ ಫ್ಯಾಕ್ಟರ್ಸಿಗೆ ಒಳಗಾದಂಥ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು, ಅವೇರ್ನೆಸ್ ಮೂಡಿಸ್ಬೇಕು ಅಂತ. ಈಗ ಎಲ್ಲೋ ಒಂದು ಕಡೆ ಅದು ಮರ್ತು ಹೋಗ್ಬಿಡುತ್ತೆ. ಯಾವುದೋ ಒಂದು ಕ್ಯಾಂಪೇನಿಂಗ್ ನಡೆಯುತ್ತೆ, ಅವ್ರ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಮರ್ತು ಹೋಗ್ಬಿಡುತ್ತೆ. ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿಯಾಗಿ ಇರಬೇಕು. ಅದು ಆ ಹೋರಾಟ ನಡೀತಾನೆ ಇರಬೇಕು. ನೆನಪಿಸೋದು ಯಾವಾಗ, ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ, ಅಲ್ಲೊಂದು ಸ್ಪೀಡ್ ಬ್ರೇಕರ್ ಇರುತ್ತೆ, ನಮ್ಗೆ ಅದು ಜ್ಞಾಪಿಸುತ್ತೆ ಅಲ್ಲಿ ಸ್ಪೀಡಾಗಿ ಹೋಗಬಾರ್ದು ಅನ್ನೋದು. ಅಥವಾ ಒಂದು ಸಿಗ್ನಲ್ ಇರುತ್ತೆ, ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡಬೇಕಾದ್ರೆ ಪ್ರತಿಯೊಂದು ಸಲ ನೆನಪು. ಈ ಹೋರ್ಡಿಂಗೇ ನೋಡ್ತೀವಿ, ಒಂದು ಪ್ರಚಾರ ಸಿನಿಮಾ ಮಾಡಬೇಕಾದ್ರೆ ಅದು ಯಾವಾಗಲೂ ನೆನಪಲ್ಲಿ ಇರೋದಕ್ಕೆ ಒಂದು ಫ್ಯಾಕ್ಟರ್ ಅದು. ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗದೇ ಇರೋಂಥ ವ್ಯಕ್ತಿಗಳನ್ನು ನಾವು ಬಳಸಿರೋದು. ಯಾಕಂದರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ, ಅಂದರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು, ಒಂದು ಎಚ್ಚರಿಕೆ. ಅದು ಸರ್ಕಾರಕ್ಕೆ ಸಿಗುತ್ತೋ, ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ, ಅದು ಜನರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಒಂದು ಸಿನಿಮಾ ಮುಖಾಂತರನೂ ಒಂದು ಧ್ವನಿ ಎತ್ತ ಥರ ಆಗಲಿ ಅವ್ರ ಪರವಾಗಿ ಅನ್ನೋದು ಒಂದು ಉದ್ದೇಶ, ಒಂದು ಬೆಂಬಲ ಅಷ್ಟೇ. ಸೌಜನ್ಯ ಲಾಸ್ಟ್ ಮಿನಿಟ್ ಎಡಿಕ್ಷನ್ ಬಿಕಾಸ್ ಇಟ್ ಬಿಕೇಮ್ ಸೆನ್ಸೇಷನ್. ಯೂಟ್ಯೂಬರ್ ಎಷ್ಟೇ ಪ್ರಯತ್ನ ಪಟ್ಟರು, ಇಟ್ ಜಸ್ಟ್ 2 days everyone talks about it and is forgotten. So our sensation ನೋಡಿ, this was a last minute addition ಸೌಜನ್ಯ ಕೇಸ್ ಬಗ್ಗೆ. ಇಲ್ಲ, ಅದು ಸೆನ್ಸೇಷನ್ ಐ ಥಿಂಕ್ ಅದು it's been there but suddenly it just came back ಅಲ್ಲ. People are talking today, certain people. So ಅದಕ್ಕೋಸ್ಕರ ನಿಮ್ಮ ಮತ್ತೆ ಆಡ್ ಮಾಡಿದ ಇಲ್ಲ, ಅದಕ್ಕೋಸ್ಕರ ಅಂತ ಆ್ಯಡ್ ಮಾಡಿದ್ದಲ್ಲ. ನೀವು ನಮ್ಮ ಸಿನಿಮಾ ನೀವು ಎಡಿಟಿಂಗ್ ಟೇಬಲಲ್ಲಿ ಬಂದರೆ ನಾವು ಅದನ್ನು ಹಾಕಿದ್ದು ಇದೆ, ಇದನ್ನು ನಾವೆಲ್ಲಿ ದುರ್ಬಳಕೆ ಮಾಡಿಬಿಡ್ತೀವಿ ಅಂತ ತೆಗೆದಿದ್ದು ಇದೆ. ಸೊ ಆ ತೆಗೆದಿದ್ದು ವಿಚಾರ ನಮಗೆ ಗೊತ್ತಿದೆ. ತೆಗೆದಾದ್ಮೇಲೆ ಇಲ್ಲ, ಸಿನಿಮಾ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಹೋಗ್ತಾ ಇದ್ದೀವಿ, ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂಥ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀವಿ, ಆ ಸಿನಿಮಾ ಒಂದು ಅವೇರ್ನೆಸ್ಗೆ ಇಡ್ತಾ ಇರಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅಂದರೆ ಅದು ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ. ಅಂದರೆ ಇವಾಗ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ. ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತು ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂಥ ಮಾನಸಿಕ ಒತ್ತಡ ಇರುತ್ತಲ್ಲ, ಅದು ಯಾರು ಗಮನಿಸಲ್ಲ. ಸೊ ನಾವು ವಿಚಾರ ಮಾಡಿದ ಅಂದರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ಗಳನ್ನ, ಮತ್ತೆ ತೆಗೆದಾದ್ಮೇಲೆ ನಮಗೆ ಬಂದಿದ್ದು ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನಾಗ್ತಾ ಇರುತ್ತಲ್ಲ, ಅದು ನೆನಪಾಗ್ಬೇಕು ಜನರಿಗೆ, ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ. ಆಮೇಲೆ ಆ ಫ್ಯಾಮಿಲಿ ನಾವು ಇದ್ದೀವಿ ಅನ್ನೋದು ಗೊತ್ತಾಗಬೇಕು. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಅಂದರೆ ಜನಕ್ಕೆ, ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ನೆನಪಲ್ಲಿ ಸದಾ ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರ್ಗಾ ಇಟ್ಟಿದ್ದಿದೆ. ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದು ಕಾರಣ ಅಲ್ಲ. ಈಗ ಸಿನಿಮಾದಲ್ಲೇ ಬಳಸ್ಕೊಂಡಿದ್ದೀರಾ? ಇಲ್ಲ, ಸಿನಿಮಾದಲ್ಲಿ ಬಳಸಿದ್ರೆ ಇದು ಥೀಮ್ ಸಾಂಗ್. ಈ ಸಾಂಗ್ ಕೂಡ ಸಿನಿಮಾದಲ್ಲಿ ಹಿನ್ನೆಲೆ ಆಗಿ ಬರುತ್ತೆ ಹೊರತು ಅಂತಂದ್ರೆ ಈಗ ಸೌಜನ್ಯ ಕೇಸ್ ಪರವಾಗಿ ಒಂದು ಹೇಳ್ತೀನಿ, ಇದು ಮೊದಲನೇ ಸಲ ಒಂದು ಸಿನಿಮಾಲ್ ಬಂದಿದೆ ಅಂತ ಹೇಳ್ತಿಲ್ಲ ನಾನು. ಆದರೆ ನೋಡಿ, ಒಂದು ಹೆಣ್ಣು ಯಾವುದೇ ರೀತಿಯ ಒಂದು ಅಪಚಾರಕ್ಕೆ ಒಳಗಾದಾಗ ಶಿ ಬಿಕಮ್ಸ್ ಎನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ರಿಯಲ್ ಲೈಫ್ ಆಲ್ಸೋ.
ತಂದೆ ತಾಯಿಗೆ ಒಂದು ಅನ್ಕಂಫರ್ಟಬಲ್ ಪ್ರೆಸೆನ್ಸ್, ಒಂದು ಸ್ವಲ್ ಆ ಥರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗೆ ಇರುತ್ತೆ. ಆಲ್ದೋ ಶಿ ಇಸ್ ಎ ವಿಕ್ಟಿಮ್, ಆಕೆನೇ ಒಂದು ಕಳಂಕ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರುತ್ತೆ. ತಂದೆ ತಾಯಿಗೆ ಡಿಸ್ಕಂಫರ್ಟು, ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್, ಈ ಥರದ್ದು ಇರುತ್ತೆ. ಸೊ ನಾವು ಸಿನಿಮಾದಲ್ಲಿ ಮಾಡಬೇಕಾದ್ರೂ ಅಂಥ ಕ್ಯಾರೆಕ್ಟರ್ಗೆ ಏನು ಮಾಡ್ತೀವಿ ನಾವು ಯೂಶ್ವಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಅಂಥ ವಿಕ್ಟಿಮ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡ್ತೀವಿ, ಅಥವಾ ಅವಳು ಸತ್ಯ ಹೋಗ್ಬೇಕು ಆ ಥರ. ಯಾಕಂದ್ರೆ ಬಿಕಾಸ್ ಶಿ ಈಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ಅವರ್ ಸೈಕಲಾಜಿಕಲ್ ಸೆಟಪ್. ನಮ್ಮ ಸಮಾಜದಲ್ಲಿ ಅಂಥ ವಿಕ್ಟಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ. ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್, ಕೆಲವು ಕಡೆ ಹಿಂದೆ ಬಂದಿದೆ, ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ವೇರ್ ದ ವಿಕ್ಟಿಮ್ ಇಸ್ ದೇರ್ ಟು ಫೈಟ್. ಇಟ್ ಈಸ್ ಎ ಯುನೀಕ್ ಥಿಂಗ್. ಅದಕ್ಕೆ ನಿಮ್ಗೆ ಈಗ ಅದು ಆ ಕೇಸಸ್ ನಿಮ್ಮ ತಲೆಯಲ್ಲಿ ಇರೋದ್ರಿಂದ ಈ ಪ್ರಮೋಷನಲ್ಲಿ ಕಾಣಿಸಿದ್ದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರ್ಬೋದು. ಆ ಥರದ್ದಲ್ಲ ಇದು ಸಿನಿಮಾ. ಆಕೆ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗಿ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ. That is what is rare. Are you giving a solution to this? Can be solved? See, nobody can solve a real life problem, but he can suggest a solution to a real life problem, and the film does that. So will Saujanya's case can get a U-turn after watching? No, we cannot talk about that case. We should talk about a system. ಮನೆಯಲ್ಲಿ ನಾವು ಸರಿಗಿರ್ಬೇಕು, ಬೀದಿಯಲ್ಲೂ ನಾವು ಸರಿಗಿರ್ಬೇಕು. ಅವೆಲ್ಲ ಇದೆ ಸಿನಿಮಾದಲ್ಲಿ. ನಾವು ಯಾರ್ಯಾರು ವಿಕ್ಟಿಮ್ನ ನೋಡಿದಾಗ ನಾವು ಹೆಂಗೆ ಬಿಹೇವ್ ಮಾಡಬೇಕು. But that's a general awareness people are It is a particular awareness you give through a character in this case. ಅಂದ್ರೆ you have a particular story to give the awareness. ಏನಾಗುತ್ತೆ, ರವಾಂಡಲ್ಲಿ 300,000 ಜನ ಸತ್ರು ಅಂತ ಬಂದ್ರೆ ನಾನು ಪೇಪರ್ನಲ್ಲಿ 11ನೇ ಪೇಜಲ್ಲಿ ನೋಡಿದ್ದೀನಿ ಐಟಮ್ ಇಷ್ಟೆಷ್ಟು ಬರೋದು. ಆದರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅಲ್ಲಿ ಸತ್ರು ಅಂತಂದ್ರೆ ಫ್ರಂಟ್ ಪೇಜಲ್ಲಿ ಬರ್ತದ್ದು. ಯಾಕೆ ಅಂದ್ರೆ ನಿಮಗೆ ಒಂದು ಸ್ಟೋರಿ, ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ನೀವು ಸ್ಪಂದಿಸೋದಕ್ಕೆ ನಿಮ್ಗಾಗತ್ತೆ. ನಾನು ಜಾಸ್ತಿ ಹೇಳಬಾರ್ದು. ನಾನು ಇಷ್ಟು ಯಾಕೆ ಹೇಳ್ತೀನಿ ಅಂದರೆ, ಇಟ್ ಈಸ್ ನಾಟ್ ಲೈಕ್ ಇದನ್ನ ಕಮರ್ಷಿಯಲ್ ಆಗಿ ಬಳಸ್ಕೊಳಕ್ಕಾಗತ್ತೆ ಅನ್ನೋ ಥರದ್ದಲ್ಲ. ಕಷ್ಟ ಕಟ್ಕೊಂಡು ಮಾಡಿರೋದು ಇದು. ಸಿ ಯು ಕ್ಯಾನ್, ನೀವೇ ಮನಸ್ಸಲ್ಲಿ ಯೋಚನೆ ಮಾಡಿ, ನೀವೆಲ್ಲ ಸಿನಿಮಾ ನೋಡೋರು ತುಂಬಾ, ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ಥರದ್ದು ಸಿನಿಮಾನ, ಕಥೆನ ಎಷ್ಟು ನೋಡಿರ್ಬೋದು ಈ 30 ವರ್ಷದಲ್ಲಿ. ನೋಡಿ, ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಐಡಿಯಾ ಆಫ್ ಹ್ಯಾಂಡ್ಲಿಂಗ್ ವಿಕ್ಟಿಮ್ಹುಡ್, ನಾಟ್ ಆಸ್ ಜಸ್ಟ್ ಸಂಬಡಿ ಹೂ ಸಫರ್ಸ್ ಬಟ್ ಸಂಬಡಿ ಹೂ ರೆಸ್ಪಾನ್ಸ್. ಡೈಸೆಕ್ಟ್ ಮಾಡ್ತಾ ಹೋದ್ರೆ ಅದ್ರ ಒಳಗಡೆ ಸಾಕಷ್ಟು ಉದ್ದೇಶಗಳಿದ್ದಾವೆ. ಒಂದು, ನಾನು ಆಗಲೇ ಹೇಳಿದ್ನಲ್ಲ, ಈಗ ಇಂಡಸ್ಟ್ರಿ ಕೂಡ ನನ್ನ ಕಾಂಟ್ರಿಬ್ಯೂಷನ್ ಇರಬೇಕು. ಈಗ ನನಗೆ ಇಷ್ಟು ವರ್ಷಗಳು ನನ್ನ ಆಯ್ಕೆ ಸರಿನೋ ತಪ್ಪ ಅದು ಬೇರೆ ವಿಚಾರ, ಬಟ್ ಇಲ್ಲಿವರೆಗೂ ಬಂದಿದ್ದೀನಿ, ಏನೋ ಒಂದು ಕರ್ಕೊಂಡು ಬಂದಿದೆಯಲ್ಲ ಸರ್. ಯಾರಿಂದ ಸಿನಿಮಾ ಫ್ಲಾಪ್ ಆಯಿತು ಅಂತ ನಾನು ಇವಾಗ ಅವ್ರನ್ನ ಬ್ಲೇಮ್ ಮಾಡೋದ್ ಬದಲು, ಆ ಫ್ಲಾಪ್ ಆಗಿರ್ಬೋದು, ಹಿಟ್ ಆಗಿರ್ಬೋದು, ಅವರೇ ಕರ್ಕೊಂಡು ಬಂದಿರೋದು ನನ್ನ ಇಲ್ಲಿವರೆಗೂ. ಈ ಸಾಮರ್ಥ್ಯ ನನಗೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಾಗ್ಲಿ, ಇಷ್ಟು ಕೂತ್ಕೊಂಡು ಮಾತಾಡೋದಾಗ್ಲಿ, ಒಂದು ಕಥೆ ಆಲೋಚನೆ ಮಾಡಿ ನಾನು ಸಮಾಜಕ್ಕೆ ಕೊಡಬೇಕು, ಚಿತ್ರರಂಗಕ್ಕೆ ಏನಾದರೂ ಮಾಡಬೇಕನ್ನೋ ಒಂದು ಶಕ್ತಿ ಬಂದಿರೋದೇ ಈ ಜರ್ನಿ. ಫ್ರಂಟ್ ಲೈನಲ್ಲಿ ಬಂದಾಗ ನನಗೆ ಬಲ ಜಾಸ್ತಿ ಬರುತ್ತೆ, ಶಕ್ತಿ ಜಾಸ್ತಿ ಬರುತ್ತೆ. ಫ್ರಂಟ್ ಲೈನ್ ಇನ್ ದ ಸೆನ್ಸ್, ನಾನು ಆಸ್ ಅನ್ ಆ್ಯಕ್ಟರ್ ನಾನು ಪ್ರೂವ್ ಮಾಡ್ಬಿಟ್ಟಿದ್ದೀನಿ ಸರ್. ನಾನು ಅದೇ ಸಾಕಷ್ಟು ಕಡೆ ಹೇಳಿದ್ದೀನಿ, ನಾನು ಒಂದು ಫ್ಲಾಪ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆ್ಯಕ್ಟ್ ಮಾಡಿರ್ತೀನಿ, ಹಿಟ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆ್ಯಕ್ಟ್ ಮಾಡಿರ್ತೀನಿ. ನಾನು ಆ್ಯಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಹಿಟ್ ಆಗಿಲ್ಲ, ಅಥವಾ ನಾನು ಕೆಟ್ಟದಾಗ ಆ್ಯಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಫ್ಲಾಪ್ ಆಗಿಲ್ಲ. ಐ ಹ್ಯಾವ್ ರಿಮೈನ್ಡ್ ಆಸ್ ಎ ಗುಡ್ ಆ್ಯಕ್ಟರ್ ಇನ್ ಆಲ್ ಫಿಲ್ಮ್ಸ್. ಬಟ್ ಫ್ರಂಟ್ ಲೈನಲ್ಲಿ ಬರಬೇಕಂತಂದರೆ ಇಡೀ ಸಿನಿಮಾ ಗೆಲ್ಲಬೇಕು. ಇಡೀ ಸಿನಿಮಾ ವ್ಯಾಪಾರ ದೃಷ್ಟಿನಲ್ಲಿ ಗೆದ್ದಿದೆ ಅಂತಂದರೆ ಅದು ಅಷ್ಟು ಜನಕ್ಕೆ ತಲುಪಿದೆ. ಅಷ್ಟು ಜನಕ್ಕೆ ತಲುಪಿದೆ ಅಂದರೆ ಇನ್ ರಿಟರ್ನ್ ನಮ್ಮ ಮೇಲೆ ಅಷ್ಟು ಅಭಿಮಾನ ಇರುತ್ತೆ, ಅದು ಮುಂದಿನ ಸಿನಿಮಾ ಮೇಲೆ ಅಷ್ಟು ಭರವಸೆ ಮೂಡಿಸುತ್ತೆ. ಆ ಭರವಸೆ ಮೂಡಿದಾಗ ಏನಾಗುತ್ತೆ, ಮತ್ತೆ ನಾನು ಇನ್ನೊಂದು ಸಿನಿಮಾ ಆ ಭರವಸೆಯನ್ನು ಕೆಡಿಸ್ಕೊಳ್ದೆ ಮತ್ತೆ ಇನ್ನೊಂದಷ್ಟು ಅದನ್ನು ದುಪ್ಪಟ್ಟು ಮಾಡೋ ಥರ ಪ್ರಯತ್ನ ಮಾಡಬೇಕಂದ್ರೆ ಮತ್ತೆ ಅದಕ್ಕೆ ಒಂದು ಹೂಡಿಕೆದಾರರು ಬರಬೇಕು, ಅದಕ್ಕೆ ನನ್ನ ಮೇಲೆ ನಂಬಿಕೆ ಬರಬೇಕು ಅವರಿಗೆ. ಓ, ಅಜಯ್ಗೆ ಇಷ್ಟು ಹಾಕಿದರೆ ಇಷ್ಟು ಬರುತ್ತೆ ಅಂತ. ಆ ಬರುತ್ತೆ ಅನ್ನೋ ಫ್ಯಾಕ್ಟ್ರು ಅವರಿಗೆ ಬಿಸ್ನೆಸ್ ಅದು. ಬಟ್ ನನಗೆ ಮತ್ತೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋದಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ, ದೊಡ್ಡದಾಗಿ ಹೇಳ್ತೀನಿ. ಸೊ ಈ ರೀತಿ ಈ ಫ್ಯಾಕ್ಟರ್ಸ್ ಬೆಳೆಯುತ್ತೆ. ಸೊ ನನ್ನ ಒಳಗಡೆ ಒಂದು ಇರ್ತಕ್ಕಂಥ ಒಂದು ಸ್ಪಾರ್ಕ್ ಫೈರ್, ಸಮಾಜಕ್ಕೆ ಏನಾದರೂ ಮಾಡಬೇಕಂದ್ರೆ ಶಕ್ತಿ ಬರಬೇಕು. ಈಗ ಯಾವುದನ್ನ ನೀವು ಒಂದು ದೊಡ್ಡ ಪೋಸ್ಟಲ್ಲಿ ಕೂತ್ರೆ ತಾನೇ ನಿಮಗೆ ಒಂದು ಅಥಾರಿಟಿ ಬರೋಕ್ಕೆ ಸಾಧ್ಯ. ನಾನು ಬರೀ ಒಂದು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತೀನಪ್ಪ, ನಾನು ಊಟ ತಿಂಡಿ ಸಾಕು, ನನ್ನ ಮನೆ ನೋಡ್ಕೊಂಡಿದ್ರೆ ಸಾಕು, ನನ್ನ ಕಡೆ 4 ಸೈಟ್ ಮಾಡ್ಕೊಂಡು ಮನೇಲಿ ಇರ್ತೀನಿ ಅಂತ ಇದ್ದರೆ ನನಗೆ ಪ್ರೊಡಕ್ಷನ್ ಮಾಡೋ ಅವಶ್ಯಕತೆ ಇದ್ದಿಲ್ಲ, ನನಗೆ ಹೋರಾಟ ಮಾಡೋ ಅವಶ್ಯಕತೆ ಇದ್ದಿಲ್ಲ. ನನ್ನ ಉದ್ದೇಶ ನನ್ನ ಸಿನಿಮಾಗಳು ಕೊಡೋದು, ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ಆಗ್ತಾ ಇರಬೇಕು, ಕನ್ನಡ ಸಿನಿಮಾಗಳಿಗೆ ಆಗಬೇಕು. ಈಗ 1-2-3 ಜನ ಆಗಲೇ ಕನ್ನಡ ಸಿನಿಮಾನ ಭಾರತದ ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ತೊಗೊಂಡು ಹೋಗಿದ್ದಾರೆ. ಈಗ ಯಶ್ ಅವರಾಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ರಿಷಬ್ ಅವರಾಗಿರ್ಬೋದು. ನಂದು ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕನ್ನೋದು ನನಗೊಂದು ಆಸೆ ಇದೆ. ಅಫ್ಕೋರ್ಸ್ ನಾನು ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅದರಲ್ಲಿ.
ಖಂಡಿತ ನಾನು ಇನ್ಸ್ಪೈರ್ ಆಗಿದ್ದೀನಿ ಅವರೆಲ್ಲರಿಂದ. ನನ್ನ ಆ್ಯಕ್ಚುಲಿ ನಾನು ಬಂದಾದ್ಮೇಲೆ ಬಂದಂಥವ್ರು ಎಷ್ಟೋ ಸಲ ಹೇಳಿರ್ತಾರೆ, ನೀನು ಏನು ಮಾಡ್ತಾ ಇದೀಯ, ನೀನು ಬಾ, ಎಲ್ಲ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ, ಬಾ ಅಂತ ಹೇಳ್ತಾರೆ. ಸೊ ಅಫ್ಕೋರ್ಸ್ ಐ ಹ್ಯಾವ್ ಬೀನ್ ಇನ್ಸ್ಪೈರ್ಡ್. ಹೌದು, ನಾನು ಮಾಡ್ಬೇಕು, ಯಾಕೆ ಮಾಡಬಾರ್ದು ಅನ್ನೋದು ನನ್ನಿಂದನೂ ಒಂದು ಸ್ಫೂರ್ತಿ ಬಂದಿದೆ. ಸೊ ಈ ಒಂದು ಕಾರಣ ನಾನು ಫ್ರಂಟ್ ಲೈನಲ್ಲಿ ಬರಬೇಕು ಅನ್ನೋದು ಬಿಟ್ಟರೆ ನಾನು ಕೋಟಿಗಟ್ಟಲೆ ರೆಮ್ಯುನರೇಷನ್ ತಗೊಳ್ಳೋ ಹೀರೋ ಆಗಬೇಕು, ಅಲ್ಲಿ ಕೂತ್ಕೊಂಡು ಬೆರಿಬೇಕು ಅನ್ನೋ ಉದ್ದೇಶ ಅಲ್ಲ. ಬಟ್ ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಏನಾದರೂ ತುಂಬ ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀರಾ, ಫುಲ್ ಲಾಸ್ ಆಗಿದ್ದೀರಾ ಅನ್ನೋ ಥರದ್ದೆಲ್ಲ ಆಗಿದೆ, ಅದಕ್ಕೆ ಸಿನಿಮಾ ಪೋಸ್ಟ್ಪೋನ್ ಆಗ್ತಿದೆ ಅನ್ನೋ ಥರದ್ದೆಲ್ಲ ಆಗ್ತಿದೆ. ಸರ್ ಸಾಲ ಮಾಡಿರೋದು 100% ನಿಜ ಸರ್. ಅಲ್ಲ ಲಾಸ್ ಟು ದಿ ಆಗಿ ಎಕ್ಸ್ಟ್ರೀಮ್ ಪಾಯಿಂಟ್ ಮಾಡಿದ್ದೀನಿ. ಅಲ್ಲ, ಲಾಸ್ ಅಂತ ಹೇಳಕ್ಕಾಗಲ್ಲ ಸರ್. ಲಾಸ್ ಯಾವಾಗ ಅಂತಂದ್ರೆ ಸರ್, ನೀವು ಇಷ್ಟ ಬರದೇ ಇರೋದು ಏನೋ ಒಂದು ಮಾಡಿ, ಇವಾಗ ನಾನು ಇವಾಗ ಒಂದು ಸಮಯನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ಸ್ ನಾಟ್ ಎ ಲಾಸ್. ಸಿನಿಮಾ ಥಿಯೇಟ್ರಿಗೆ ಒಬ್ಬ ಪ್ರೇಕ್ಷಕ ಬಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾನೆ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಅವನಿಗೆ ಲಾಸ್. ಅದು ಸಿನಿಮಾ ಚೆನ್ನಾಗಿದೆ ಅಂದ್ರೆ ಲಾಸ್ ಅಲ್ಲ. ಹಾಗೆ ನಾನು ಮಾಡೋವಂಥ ಕೆಲಸ ಏನಿದೆಯಲ್ಲ ಸರ್, ಅದು ದುಡ್ಡು ಗಳಿಕೆ ಮಾಡ್ಬೇಕನ್ನೋದಲ್ಲ. ಐ ಆಮ್ ಸ್ಪೆಂಡಿಂಗ್ ಮನಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಆ ಸಿನಿಮಾ ರಿಸಲ್ಟ್ ಬೇರೆ, ಬಟ್ ಈ ಪ್ರೆಸೆಂಟ್ ಸಿಚುಯೇಷನ್ ನಾನೇನು ಎಂಜಾಯ್ ಮಾಡ್ತಾ ಇದೀನಲ್ಲ ಸರ್, ನನ್ನ ಕಡೆಯಿಂದ ಕೊಡುಗೆ ಕೊಡೋದಕ್ಕೆ. ಆಮೇಲೆ ಇನ್ನೊಂದು, ಈ ಸಿನಿಮಾ ಮೇನ್ ನನಗೆ ಈ ಪವನ್ ಹೇಳಿದ್ರಲ್ಲ 5 ನಿಮಿಷದಲ್ಲಿ ನನ್ನ ಕಥೆ ಒಪ್ಕೊಂಡ್ಬಿಟ್ಟೆ ಅಂತ. ರೀಸನ್, ನನಗೆ ಥ್ರೂ ಔಟ್ ಕಥೆನಲ್ಲಿ ನನಗೆ ಕಣ್ಮುಂದೆ ಇದ್ದಿದ್ದು ನನ್ನ ಮಗಳು. ಆ ಪಾತ್ರ ಇವ್ರು ಮಾಡಿದ್ದಾರೆ, ರಾಜ್ನಿ ಅವರು. ನನಗೊಂದು ಮಗಳಿದ್ದಾಳೆ ಅನ್ನೋದು ಒಂದೇ ಒಂದು ಉದ್ದೇಶ ನಾನು ಈ ಸಿನಿಮಾ ಮಾಡಿರೋದು, ಬೇರೆ ಇನ್ನೇನು ಅಲ್ಲ. ಈ ಪರಿಸ್ಥಿತಿ ಏನಾದರೂ ನನ್ನ ಮನೆಯಲ್ಲಿ ನನ್ನ ಮಗಳಿಗಾದರೆ ನಾನು ಕಾನೂನನ್ನ ಕೈಗೆ ತಗೊಳ್ತೀನ, ನಾನು ಯಾವ ರೀತಿ ಹೋರಾಟ ಮಾಡ್ತೀನಿ, ಈಗ ಮಾತಾಡ್ಬೇಕಾದ್ರೂ ಭಾವಕ ಆಗ್ತೀನಿ. ಅಂದ್ರೆ ಅಷ್ಟು ಕಿಚ್ಚಿದೆ ನನಗೆ ಆ ವಿಷಯದ ಬಗ್ಗೆ. There was always an activist inside you. ಈ ಫಿಲಂ ಮೂಲಕ because you are reaching the president ಅಂತ ಹೇಳ್ತೀರಾ. So ಅಲ್ಲ, ಅದೇ ಮಗಳನ್ನೋ ವಿಚಾರ ಕಥೆ ಸ್ಟಾರ್ಟ್ ಆದಾಗ, ಆ ಕಥೆನಲ್ಲಿ ಯಾವಾಗ ಒಂದು ತಾಯಿ ಒಂದು ಮಗು ಅನ್ನೋ ವಿಚಾರ ಬಂತಲ್ಲ, ಅದು ಗೊತ್ತಿಲ್ಲದೆ ಐ ವಾಸ್ ಸೋ ಮೆಸ್ಮರೈಸ್ಡ್. ಅದರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದೆ ಅಂದ್ರೆ ನಾನು ಪವನ್ ಒಂದು 100-200 ಸಲ ಕಥೆ ಹೇಳಿರ್ಬೋದು, ಯಾರ್ಯಾರಿಗೋ ಕರ್ಕೊಂಡು ಹೋಗಿ ಹೇಳಿಸಿರ್ಬೋದು, ಏನೇನೋ ಮಾಡಿರ್ಬೋದು. ಪ್ರತಿ ಸಲ ಹತ್ತಿದ್ದೀನಿ, ಪ್ರತಿ ಸಲ ಎಡಿಟಿಂಗ್ ಟೇಬಲ್ ನಲ್ಲಿ ಹತ್ತಿದ್ದೀನಿ, ಪ್ರತಿ ಸಲ ಸಿನಿಮಾ ಶೋ ಆಗಿದಾಗ್ಲೂ ಹತ್ತಿದ್ದೀನಿ. ನಾನು ಓನ್ಲಿ ಒಂದು ಫ್ಯಾಕ್ಟರ್ ನನಗೆ ಮಗಳಿರೋದು. ಒಂದು ಚಿಕ್ಕ ಮಗುಗೆ, ಒಂದು ಹೆಣ್ಣಿಗೆ ಏನಾದ್ರೂ ಒಂದು ಅತ್ಯಾಚಾರ ಆದ್ರೆ ಏನಾಗ್ಬೋದು, ಆಮೇಲೆ ಅದಕ್ಕೆ ಸರಿಯಾದ ಟೈಮಲ್ಲಿ ನ್ಯಾಯ ಸಿಗದೆ ಇದ್ದಾಗ ನಾವು ಕಾನೂನಿಗೆ ತೊಗೊಂಡ್ರೆ ಮತ್ತೆ ನಾವು ಅಪರಾಧಿ. ಸೊಲ್ಯೂಷನ್ ಏನಿದೆ, ಇವಾಗ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಸರ್ಕಾರ ಹೇಳುತ್ತೆ ಹೆಲ್ಮೆಟ್ ಹಾಕೊಳ್ಳಿ ಅಂತ. ಅಷ್ಟು ಕಾಳಜಿ ಇದೆಯಲ್ಲ, ನಮ್ಮ ತಲೆ ಹೊಡೆದು ಹೋಗ್ಬಾರ್ದು, ಹೆಲ್ಮೆಟ್ ಹಾಕೊಳ್ಳಿ ಅಂತ. ಹೆಣ್ಮಕ್ಳಿಗೆ ರೇಪ್ ಆಗ್ಬಾರ್ದು, ಚಿಕ್ಕ ಮಕ್ಳು ಕಿಡ್ನಾಪ್ ಆಗ್ಬಾರ್ದು, ಚಿಕ್ಕ ಮಕ್ಳು ರೇಪ್ ಆಗ್ಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತಾ ಇದೀರಾ? ಮೈ ಕ್ವಶನ್. ಆ ಕಾಳಜಿ ತೋರಿಸಿ, ಅದಕ್ಕೇನು ಲಾ ತರ್ತಾ ಇದೀರಾ? ಆದ್ಮೇಲೆ ಜಸ್ಟಿಸ್ ಮಾಡೋದಕ್ಕೆ ನೀವು ಅದಕ್ಕೆ ಪಾಕ್ಸೋ ಆಕ್ಟ್ ತರ್ತೀರಾ, ಅಥವಾ ಇನ್ನೊಂದು ರೇಪಿಗೆ ಇನ್ನೊಂದಷ್ಟು ಏನೋ ಪಾಯಿಂಟ್ಸ್ಗಳಿದ್ದಾವೆ, ಅದಕ್ಕೆ ಇಷ್ಟು ಪ್ರೂಫ್ ತೊಗೊಂಬನ್ನಿ, DNA ತೊಗೊಂಬನ್ನಿ, ಅದು ತೊಗೊಂಬನ್ನಿ, ಎಲ್ಲ ಲಾ ಪಾಯಿಂಟ್ಸ್ ಇದಾವೆ. ಆಗದೆ ಇರೋದಕ್ಕೆ ಏನ್ ಮಾಡ್ತಾ ಇದೀರಾ? ಅದಕ್ಕೆ ಯಾರು ಯುದ್ಧ ಸಾರ್ಬೇಕು ಮೇಡಮ್? ಅಲ್ಲ, ಆಗದೆ ಇರೋದಕ್ಕೆ ಏನ್ ಮಾಡ್ಬೇಕು ಸರ್? ಒಬ್ಬ ಯೋಚನೆ ಮಾಡಬಾರ್ದು. ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ, ಅದು ಅವಳ ಮುಟ್ಟೋದಾಗ್ಲಿ, ಆ ಆಲೋಚನೆ ಮಾಡಬಾರ್ದು. ಪ್ರಿಕಾಷನರಿ, ಇವಾಗ ನೀವು ಹೆಲ್ಮೆಟ್ ಹೇಳ್ತೀರಾ, ಇನ್ನೊಂದೇನೋ ಸಾಕಷ್ಟೆಲ್ಲ ಪ್ರೊಟೆಕ್ಷನ್ಸ್ ಅದಿದೆಲ್ಲ ಹೇಳ್ತೀರಾ ವಿಚಾರಗಳು, ಅದಕ್ಕೆಲ್ಲ ನಿಮಗೆ ಮುಂಜಾಗ್ರತೆಗಳು ಇದೆ ನ್ಯಾಯಾಂಗ ವ್ಯವಸ್ಥೆನಲ್ಲಿ, ಸರ್ಕಾರದಲ್ಲಿ, ಎಲ್ಲ ಕಡೆ. ಹೆಣ್ಣಿನ ರಕ್ಷಣೆ, ಅವಾಗ ಗಾಂಧೀಜಿ ಯಾವುದೋ ಟೈಮಲ್ಲಿ ಹೇಳಿದ್ರು, ಯಾವಾಗ ರಾತ್ರಿ 12 ಗಂಟೆ ಒಂದು ಹೆಣ್ಮಗಳು ಯಾವುದು ಭಯ ಇಲ್ಲದೆ ಬೀದಿನಲ್ಲಿ ಒಂಟಿಯಾಗಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಸಿಕ್ಕಿದೆಯಾ ಸರ್? ಕೇಳಿ, ಸಿಕ್ಕಿದೆಯಾ ಸರ್? ಯಾಕೆ ಹೋಗ್ಬೇಕು ಸರ್? ಹೋಗುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ಬೇಕು? ಅದೇ ಯುದ್ಧ ಸರ್. ಸೊಲ್ಯೂಷನ್ ಇವಾಗ ಅದೇ ನಮ್ಮ ಅಭಿಪ್ರಾಯ. ಸರ್ ಹೇಳ್ದಂಗೆ ನಾವು ಒಂದು ಸಜೆಷನ್ ಕೊಡ್ಬೋದು, ನಮ್ಮ ಅಭಿಪ್ರಾಯ ಕೊಡ್ಬೋದು. ಸಾಕಷ್ಟು ಸಿನಿಮಾಗಳಲ್ಲಿ ಈ ರೀತಿಯ ಕಥೆಗಳು ಅಥವಾ ಈ ರೀತಿಯ ಯಾವ್ದಾರ ಸಿನಿಮಾ ರೂಪವಾಗಿ ಹೋಗುತ್ತೆ, ಅದು ಸಿನಿಮಾ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಮಾತ್ರ ಅದ್ಭುತ ಅನ್ಸುತ್ತೆ ಸರ್. ನಾನು ಬಲವಾಗಿ ಕಂಟೆಸ್ಟ್ ಮಾಡ್ತೀನಿ ಇದನ್ನ. ನಾನು ಹೇಳ್ತೀನಿ ಕೇಳಿ, ಇದು ಒಟ್ಟು ಯಾವ ತರದ ಆರ್ಗ್ಯುಮೆಂಟ್ ಅಲ್ಲಿ ಬರುತ್ತೆ ಅಂದ್ರೆ, ಕಲೆಯಿಂದ ಏನು ಉಪಯೋಗ ಇಲ್ಲ ಅನ್ನೋ ಆರ್ಗ್ಯುಮೆಂಟ್ ಅಲ್ಲಿ ಬರುತ್ತೀವಲ್ಲ. ಏನು ಇವಾಗ ಕೋವಿಡ್ ಆದಾಗ ಸಿಂಗಾಪುರಲ್ಲಿ ಸ್ಟ್ರೀಟ್ ಟೈಮ್ಸ್ ಅವರು 73 ಪ್ರೊಫೆಷನ್ಸ್ ಕೊಟ್ಬಿಟ್ಟು ಇದರಲ್ಲಿ ಯಾವ್ದು ಲೀಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಆರ್ಟ್ ಅಂತ ಹಾಕಿದ್ರು. ಆದ್ರೆ ಕಲೆ ಇಲ್ಲದ ಸಮಾಜಗಳಿರ್ತಲ್ಲ, ಅಲ್ಲಿ ವೈಲೆನ್ಸ್ ಜಾಸ್ತಿ ಇರುತ್ತೆ ಅನ್ನೋದು ಹಿಸ್ಟಾರಿಕಲಿ ನಿಜ. ಅದಕ್ಕೇನು ದೊಡ್ಡ ಪ್ರೂಫ್ ಯಾರಿಗೂ ಬೇಕಾಗಿಲ್ಲ, ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ.
ನಿಮಗೆ ಒಳ್ಳೆ ಮೌಲ್ಯಗಳು ನಿಮ್ಮಲ್ಲಿದ್ದರೆ, ಒಂದು ಸಮಾಜದಲ್ಲಿದ್ದರೆ, ನಾನು ನೋಡಿ ಕೊಲಂಬೋದಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೆ 8 ದಿನ, ಈಗ 2 ವಾರದ ಹಿಂದೆ. ಅಲ್ಲಿ ರೋಡಲ್ಲಿ ಕಸಾನೇ ಇಲ್ಲ. ನೀವು ಯಾರು ಶ್ರೀಲಂಕಾಗೆ ಹೋಗಿ ಬಂದರೆ ನೋಡಿದ್ರಿ, ಏನು ಕಸನ ಒಂದು ಸಣ್ಣ ಪೇಪರ್ ತುಂಡು ಕಾಣಿಸೋದಿಲ್ಲ. ಅಲ್ಲೇನು ಎಲ್ಲ ಕಡೆನೂ ಇದು ಡಸ್ಟ್ಬಿನ್ ಇಟ್ಟು ಎಲ್ಲ ಮಾಡಿಲ್ಲ, ಕಸ ಹಾಕಲ್ಲ ಅಷ್ಟೇ ಜನ ಅಲ್ಲಿ. ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗಾರ್ಬೇಜ್ ಮಾಫಿಯಾ ಇದೆ ಅಂತ. ನಾವು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅವ್ರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಗಾರ್ಬೇಜ್ ಮಾಫಿಯಾ ಇದೆ ಅಂತ. ಆ ಥರ ಸ್ಥಿತಿ ನಮ್ದಿದೆ. ಅಲ್ಲಿ ಏನಂದ್ರೆ ಅಲ್ಲಿ ಹಾಕಿಲ್ಲ, ಯಾಕೆಂದ್ರೆ ಅಂತ ಮೌಲ್ಯಗಳು ಬಂದಿದೆ. ಕಲೆಯಿಂದ ಏನಂದ್ರೆ ನಾವು ಜಗತ್ತಿನಲ್ಲಿ ನಾವು ನಿಭಾಯಿಸೋದಕ್ಕೆ ಸಾಧ್ಯವಾಗದ ನಮ್ಮ ಪರ್ಸನಲ್ ಲೈಫ್ ಆಗದೆ ಇರೋದನ್ನ ನಾವು ಎಲ್ಲೋ ಯಾವ್ದ್ರಲ್ಲೋ ನೋಡಿ ಹೀಗೂ ಇರೋದಕ್ಕೆ ಸಾಧ್ಯ ಅಂತ. ನಮ್ಗೆ ಯಾಕೆ ಹೀರೋ ಒಳ್ಳೆಯವನಾಗಿರ್ತಿದ್ದ ಹಿಂದೆ, ಈಗ ಏನೇನೋ ಮಾಡಿದ್ದಾರೆ. ಮೊದಲು ಹೆಂಗಿತ್ತು ಹೀರೋ ಅಂದ್ರೆ ಅವನು ಮಾದರಿ ವ್ಯಕ್ತಿ ಆಗಿರ್ತಿದ್ದ. ಒಂದು ಸಾಮಾನ್ಯ, ಒಂದು ಯೂಶಲಿ ಅಂಡರ್ ಡಾಗ್, ಬಡ ಕುಟುಂಬದಿಂದ ಅಥವಾ ಹಳ್ಳಿಯಿಂದ ಬಂದು ಯಾವ ಹೆಣ್ಣಿಗೆ ಏನಾದ್ರು ಕಷ್ಟ ಆದ್ರೆ ಎದ್ದು ನಿಂತು ಜಗಳ ಮಾಡೋದು, ಅವಮಾನ ಆಗದೆ ಇರೋದು, ತಂದೆ ತಾಯಿನ ನೋಡ್ಕೊಳ್ಳೋದು, ಬಡವರಿಗೆ ಕಷ್ಟಕ್ಕೆ ನಿಲ್ಲೋದು, ತ್ಯಾಗ ಮಾಡೋದು, ಇವೆಲ್ಲ ಇರ್ತಿತ್ತು. ಇದು ಮೌಲ್ಯಗಳು. ಇದಿದ್ರೆ ಮನುಷ್ಯರಂಗೆ ಇರ್ತಾರೆ ಅನ್ನೋದಿತ್ತು. ನಮಗೆ ಆ ಕಾಲದ ಹೀರೋಗಳು ಹಂಗಿದ್ರೆ ಆ ತರ ಬೆಂಗಳೂರು ಇತ್ತು, ಕನ್ನಡ ಜನರು ಹಂಗಿದ್ರು ಆಗ. ಆಯ್ತಾ? ಈಗ ಕನ್ನಡ ಜನರು ಯಾಕೆ ಹಂಗಿದ್ದಾರೆ ಅಂತ ಯೋಚನೆ ಮಾಡಬೇಕು ನಾವು. ಅದಕ್ಕಾಗಿ ನಾನು ನಿಮ್ ಜೊತೆ ಜಗಳ ಮಾಡಲ್ಲ, ಬಟ್ ನೀವು ಒಪ್ಕೋಬೇಕು ಕಲೆಯಲ್ಲಿ ಕಲೆಯಿಂದ ಒಂದು ಸಮಾಜ ಚೆನ್ನಾಗಿರುತ್ತೆ ಅಂತ.